ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಂಬಾರ ಪದಾರ್ಥಗಳ ಬೇಸಾಯ ಕುರಿತು ಚಾಮರಾಜನಗರ ತಾಲೂಕು ನಂಜೇದೇವನಪುರದ NG ಸಂತೋಷ್ ನಾಗ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು N ಕೇಶವಮೂರ್ತಿ. ಸಂತೋಷ್ ನಾಗ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು? ಇವಾಗ 47. ಓಕೆ, ನಿಮ್ಮ ಬಗ್ಗೆ ಹೇಳಿ ಸಂತೋಷ್ ನಾಗ್ ಅವರೇ. ಸರ್, ನಾನು ಚಾಮರಾಜನಗರ ತಾಲೂಕು ನಂಜೇದೇವನಪುರ ಗ್ರಾಮ. ನನ್ನ ಪ್ರೊಫೆಷನ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಏನು ವಿದ್ಯಾಭ್ಯಾಸ? ನಾನು BE ಮತ್ತು M.Tech ಮಾಡಿ. ಎಲ್ಲಿ ಓದಿದ್ರಿ ಸರ್? ನಾನು BE ಮಾಡಿದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ. ಪಾಸ್ಟ್ ಔಟ್ ಆಗಿ 2000. ದೆನ್ ಐ ಡಿಡ್ ಮೈ M.Tech ಇನ್ ಕಂಪ್ಯೂಟರ್ ಸೈನ್ಸ್. ಮತ್ತು 2002 ಇಂದ ನಾನು ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದ್ದೀನಿ ಸಾಫ್ಟ್ವೇರ್ ಇಂಜಿನಿಯರ್ ತಾವು. ಹೌದು ಸರ್. ಮೂಲತಃ ವ್ಯವಸಾಯಸ್ಥ ಕುಟುಂಬನ ನಿಮ್ಮದು? ನಮ್ಮ ಕುಟುಂಬ ವ್ಯವಸಾಯ, ಬಟ್ ನಮ್ಮ ತಂದೆ ವ್ಯವಸಾಯಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ಸೇ ಇದು ಮಾಡ್ತಾ ಇದ್ದು. ಏನು ಬಿಸ್ನೆಸ್ ಮಾಡ್ತಾ ಇದ್ರು? ಬ್ಲ್ಯಾಕ್ ಸ್ಟೋನ್ ರಿಲೇಟೆಡ್ ಇದು ಅಂಗಡಿ ಎಲ್ಲ ಇಟ್ಟಿದ್ರು. ಆಮೇಲೆ ಅವರೆಲ್ಲ ಅಗ್ರಿಕಲ್ಚರ್ಗೆ ಅಷ್ಟೊಂದು ಒತ್ತು ಕೊಡಲಿಲ್ಲ. ದ ರೀಸನ್ ಈಸ್ ನಮ್ಮ ಕಡೆ ಎಲ್ಲ ನೀರೆಲ್ಲ ಡ್ರೈ ಆಗಿ ಬೋರ್ವೆಲ್ ಎಲ್ಲ ಆಲ್ಮೋಸ್ಟ್ ಸ್ಟಾಪ್ ಆಗಿತ್ತು ಇನ್ ಅರೌಂಡ್ 90s, ಅರ್ಲಿ 90s. ಆಮೇಲೆ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ನಾವು ನಮ್ಮ ನೇಟಿವ್ ಬಿಟ್ಟು ಚಾಮರಾಜನಗರಕ್ಕೆ ಬಂದ್ವಿ. ಅಲ್ಲಿ ಸ್ವಲ್ಪ ಒಂದು 4 ವರ್ಷ ಇದ್ವಿ. ಆಮೇಲೆ ಮತ್ತೆ ಮೈಸೂರಿಗೆ ಬಂದು ಸೆಟ್ಲ್ ಆದ್ವಿ ಓದೋದಕ್ಕೋಸ್ಕರ ಅಂತ. ನಮ್ಮ ತಂದೆ ಅದಕ್ಕೆ ಕಡೆ ಗಮನ ಕೊಟ್ಟರು ಜಾಸ್ತಿ. ಸೊ ವ್ಯವಸಾಯದ ಬಗ್ಗೆ ನಮಗೇನು ಅಷ್ಟೊಂದು ಅರಿವಿರಲಿಲ್ಲ. ಜಮೀನಿತ್ತು. ಎಷ್ಟು ಎಕರೆ ಇರೋ ಜಮೀನು? ಅವಾಗ ಸ್ವಲ್ಪ ಇತ್ತು, ಇವಾಗ ಅರೌಂಡ್ 30+ ಬರುತ್ತೆ, 35 ಆ ಥರ ಬರುತ್ತೆ. ಮುಂಚೆ ಎಷ್ಟಿತ್ತು? ಅವಾಗ ಸ್ವಲ್ಪ ತಾತನದಿಂದ ಬಂದಿದ್ದು ಒಂದು 3+1 6 ಎಕರೆ ಏನೋ ಇತ್ತು. ಓಕೆ. ಚಿಕ್ಕ ವಯಸ್ಸಲ್ಲಿ ವ್ಯವಸಾಯದ ಕೆಲಸ ಮಾಡಿದ್ದೇನೋ ನೆನಪಿದೆಯಾ? ಅವಾಗ ನಮ್ಮ ತಂದೆ ಏನು ಹೇಳ್ತಾರೆ ಅದು ಮಾಡ್ತಾ ಇರ್ತಿದ್ವಿ ಅಷ್ಟೇ. ಬಟ್ ಅಷ್ಟೊಂದು ಏನಿಲ್ಲ. ನಮ್ಮ ತಂದೆ ಯಾವಾಗಲೂ ಎಜುಕೇಷನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದು, ಅಗ್ರಿಕಲ್ಚರ್ಗೆ ಏನು ಅಷ್ಟೊಂದು ಇರಲಿಲ್ಲ. ನಿಮ್ಮ ತಾತ ವ್ಯವಸಾಯಸ್ಥರು? ಹಾಂ, ನಮ್ಮ ತಾತ ವ್ಯವಸಾಯಸ್ಥರು. ನಿಮ್ಮ ತಾತನ ನೆನಪಿದೆಯಾ? ನೆನಪಿದೆ. ಅವ್ರ ಜೊತೆ ಜಮೀನಿಗೆ ಹೋಗಿದ್ದು? ಅವ್ರ ಜೊತೆಗೇನಿಲ್ಲ. ಹೌದಾ? ನಾವು ಅರ್ಲಿ ಸ್ಟೇಜಲ್ಲೇ ನಮ್ಮ ತಂದೆ ಇಂಡಿಪೆಂಡೆಂಟ್ ಆಗಿ ಇದು ಮಾಡ್ತಾ ಇರೋದ್ರಿಂದ ನಮ್ಮ ತಂದೆ ಜೊತೆಗೆ ಹೋಗಿರೋದೆಲ್ಲ ಜ್ಞಾಪಕ ಇದೆ. ತಾತನ ಜೊತೆಗೇನು ಆ ಥರ ಹೋಗಿಲ್ಲ. ಓಕೆ. ನೀರು ಇತ್ತಿಲ್ಲ? ಹೌದು. ಆಮೇಲೆ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಆ ಕಡೆ ಎಲ್ಲ ಕೆರೆ ತುಂಬಿಸೋ ಯೋಜನೆ ಮಾಡಿದ್ರು. ಅವಾಗಿಂದ ಸ್ವಲ್ಪ ನಮ್ಮೂರಲ್ಲಿ ಅಗ್ರಿಕಲ್ಚರ್ ಇದ್ದು. ಬಿಫೋರ್ 1990s ನಮ್ಮೂರು ತುಂಬ ಫೇಮಸ್ ಅಗ್ರಿಕಲ್ಚರ್ಗೆ, ವೆಲ್ ಎಸ್ಟಾಬ್ಲಿಷ್ಡ್. ಜೊತೆಗೆ ಒಂದು ಸ್ವಲ್ಪ ಡೀಸೆಂಟಾಗಿ ಬೇರೆ ಹಳ್ಳಿಗಳ ಕಂಪೇರ್ ಮಾಡಿದ್ರೆ ನಮ್ಮ ಹಳ್ಳಿಯವರು ಒಂದು ಸ್ವಲ್ಪ ಸ್ಥಿತಿ ಚೆನ್ನಾಗಿತ್ತು ಆವಾಗ. ಕಾಲಕ್ರಮೇಣ ನೀರೆಲ್ಲ ಆದಮೇಲೆ ನಮ್ಮೂರು ಬೇರೆ ಊರ ಥರನೇ ಆ ರೀತಿ ಆಯಿತು. ಬಟ್ ಯಡಿಯೂರಪ್ಪನವ್ರು ನೀರು ತುಂಬಿಸಿದ ಮೇಲೆ ನೀರು ಬೋರ್ವೆಲ್ಲಲ್ಲಿ ರೀಚಾರ್ಜ್ ಆಗಿ ಆವಾಗ ಸ್ವಲ್ಪ ಈ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ತುಂಬ ಪೀಕ್ ಆಯಿತು. ಅವಾಗ ವ್ಯವಸಾಯನೇ ಬೇಡ ಅಂತ ಹೇಳಿ ನಿಮ್ಮ ತಂದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ಮೇಲೆ ನೀವು ಮಣ್ಣು ಮುಟ್ಟೋ ಕೆಲಸ ಮಾಡ್ತಾ ಇದ್ದಿಲ್ಲ? ಇಲ್ಲ, ನಮ್ಮ ತಂದೆ ಅಗ್ರಿಕಲ್ಚರ್ ಬೇಡ ಅಂತ ಏನಿಲ್ಲ. ಬಟ್ ಅವ್ರು ಏನೇನಂತಾರೆ, ನೀನು ಏನೇ ಮಾಡು, ತುಂಬ ನಾಲೆಡ್ಜ್ ಇರಬೇಕು, ಎಲ್ಲ ಫೀಲ್ಡಲ್ಲೂ ಗೊತ್ತಿರಬೇಕು, ಗೊತ್ತಾದ್ಮೇಲೆ ನೀನು ಏನು ಬೇಕು ಚೂಸ್ ಮಾಡ್ಕೊ ಅಂತ ಹೇಳ್ತಾಯಿದ್ರು. ಬಟ್ ಅದಕ್ಕೋಸ್ಕರ ಮಾಡುವಾಗ ನಾವು ಇಲ್ಲಿಂದ ಮೈಸೂರಿಗೆ ಹೋಗಿ ಮಾಡೋದು. ಜೊತೆಗೆ ನಮ್ಮದು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಝೀರೋ ಆಗಿರುತ್ತೆ ಅವಾಗ. ನೀರಿಲ್ಲ ಅಂದಮೇಲೆ ಏನು ಇಲ್ವೇ ಇಲ್ವಲ್ಲ. ನಿಜ. ಸೊ ತೋಟ ಎಲ್ಲ ಅಲ್ಲಿಗೆ ಹೋಗೋದು ಆ ಥರ ಏನಿರಲಿಲ್ಲ. ಸೊ ಇವಾಗ ನಮ್ಮ ಎಸ್ಪೆಷಲಿ ಕರೋನಾ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆದಾಗ ಅವಾಗ ಸಿಟಿಲಿ ಇದ್ದರೆ ಕಷ್ಟ ಅಂತೇಳಿ ಹಳ್ಳಿಲಿ ಹೋಗಿದ್ದು ಮಾಡ್ಕೊಂಡ್ವಿ. ಅಂದರೆ ನಮ್ಮ ತೋಟದ ಮನೇಲೆ. ಅಲ್ಲಿ ಸ್ವಲ್ಪ ನಮ್ಮ ತಂದೆನೂ ಫ್ರೀ ಇದು ಮಾಡಿದ್ರು, ಅದು ಅಷ್ಟೊಂದು ಇನ್ವಾಲ್ವ್ ಆಗಲಿಲ್ಲ. ಆವಾಗ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಟೈಮ್ ಸಿಕ್ತು. ಅವಾಗ ಕಲಿಸಿದ ಪಾಠ ಇದು. ಕರೋನಾ ಕಲಿಸಿದ ಪಾಠ ಅನ್ನೋದಕ್ಕಿಂತ ಕರೋನಾ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತು, ಅವಕಾಶ ಕ್ರಿಯೇಟ್ ಮಾಡ್ತು ಅನ್ಕೋಬೋದು. ಏನು ಮಾಡಿದ್ರಿ ಅವಾಗ ಕರೋನಾ ಟೈಮಲ್ಲಿ? ಏನು ಅಂತಂದರೆ ಸ್ವಲ್ಪ ತುಂಬ ತಪ್ಪೇ ಮಾಡಿದ್ದು ಜಾಸ್ತಿ. ಯಾರೋ ಹೇಳ್ತಾರೆ ಕೆರೆ ಮಣ್ಣು ಉಡ್ಸೋದು, ಒಂದು ಸ್ವಲ್ಪ ಸಂಬಳ ಎಲ್ಲ ಚೆನ್ನಾಗಿ ಬರ್ತಿತ್ತಲ್ಲ. ನಮ್ಮ ತಂದೆ ಏನು ಪರವಾಗಿಲ್ಲ, ನೀನು ಟ್ರೈ ಮಾಡು, ಎಕ್ಸ್ಪೆರಿಮೆಂಟ್ ಮಾಡಿ ಇವಾಗ ಅಂತ ಇದ್ರು. ಅವಾಗ ನಾವು ಎಲ್ಲೂ ಕಳಿಸ್ತಾ ಇರಲಿಲ್ಲ. ಅವಾಗ ಈ ವಾಸ್ ಅರೌಂಡ್ 67 ಆವಾಗ. ಸೊ ಮೈಸೂರು ಮನೆ JP ನಗರದಲ್ಲಿ ಇರ್ತಾಯಿದ್ರು ಅವರು, ನಮ್ಮಮ್ಮ. ನಾವು ಅಲ್ಲಿದ್ದಾಗ ಪರವಾಗಿಲ್ಲ ಟ್ರೈ ಮಾಡು. ಅವ್ರು ನಮ್ಮ ತಂದೆ ಏನು ಅಂದರೆ ಕಲಿತು ತಪ್ಪು ಮಾಡು, ತೊಂದರೆ ಇಲ್ಲ, ಬೇಗ ಕಲಿ ಅಂತ ಅವರು ಆ ರೀತಿ. ತಪ್ಪಿಂದಲೇ ತಾನೇ ಕಲಿಬೇಕು. ಏನೇನು ತಪ್ಪುಗಳು ಮಾಡಿದ್ರಿ? ನಾವು ಕೆರೆ ಮಣ್ಣು ಉಡಿಸಿದ್ವಿ ಫಸ್ಟ್ ಬಂದ ತಕ್ಷಣ. ದೊಡ್ಡ ಟಿಪ್ಪರು, ಸಂಬಳ ಎಲ್ಲ ಬರ್ತಾಯಿತ್ತು. ತಪ್ಪು ಅಂತ ಯಾಕೆ ಅನ್ಸುತ್ತದು? ಸರ್, ಅದು ಏನಾಯ್ತು, ಕೆರೆ ಮಣ್ಣು ಎಷ್ಟು ಹಾಕ್ಬೇಕು ಅಷ್ಟು ಹಾಕಿ ಮಿಕ್ಸ್ ಮಾಡಬೇಕಿತ್ತು. ನಾವು ಸರಿಯಾಗಿ ಮಾಡಲಿಲ್ಲ. ಅದೆಲ್ಲ ಒಂದು ಸ್ವಲ್ಪ ಇದಾಯಿತು. ಅಡಿಕೆನೂ ಸ್ವಲ್ಪ ಪ್ರಾಬ್ಲಮ್ಮೇ ಆಯಿತು ಅವಾಗ.
ಸ್ವಲ್ಪ ಮತ್ತೆ ಅದನ್ನು ಸರಿ ಮಾಡ್ಸೋಕ್ಕೆ ಬೇಗ ಬೇಗ ಉಳಿಸೋದು ಮಾಡೋದು ಅದೆಲ್ಲ ಸ್ವಲ್ಪ ತಪ್ಪಾಯಿತು. ಅದೇನು ಬೇಕಿರಲಿಲ್ಲ. ಈಗ ಕೆರೆ ಇವಾಗ ಯಾರಾದರೂ ಕೆರೆ ಮಣ್ಣು ಉಳಿಸ್ಬೇಡಿ, ಅದಕ್ಕಿಂತ ಒಳ್ಳೆ ಗೊಬ್ಬರ ಹಾಕಿ ಬೆಟರ್ ಅಂತ. ಹಿಂಗಾದ್ಮೇಲೆ ಜೊತೆಗೆ ಏನಾಯಿತು, ತೋಟಕ್ಕೆ ಹೋಗ್ತಿದ್ವಲ್ಲ, ದಿನ ನೋಡ್ತಾ ಇರ್ತಿದ್ವಿ. ಸ್ವಲ್ಪ ಬ್ರೇಕ್ ಸಿಕ್ಕಿದ್ರೆ ಹೋಗೋದು ನೋಡೋದು ಆ ಥರ. ಆವಾಗ ಸ್ವಲ್ಪ ಇಲ್ಲೇನಾದರೂ ರೆವೆನ್ಯೂ ಜನ್ರೇಟ್ ಮಾಡಬೇಕಲ್ಲ. ನಮ್ಮದೆಲ್ಲ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅಲ್ಲ, ನಮ್ಮ ಇಂಜಿನಿಯರಿಂಗ್ ಬ್ರೈನೇ ಹಂಗೆ, ಎಲ್ಲದರಲ್ಲೂ ತೆಗಿಬೇಕು, ಆದಾಯ ಹುಡುಕೋದು, ಎಲ್ಲದರಲ್ಲೂ ಫೈಂಡ್ ಔಟ್ ದ ಜ್ಯೂಸ್ ಔಟ್ ಆಫ್ ಎವ್ರಿಥಿಂಗ್ ಅಂತ. ಸೊ ಆವಾಗ ನಾವು ಜನರಲಾಗಿ ನಮ್ಮ ತಂದೆ ಮತ್ತು ಬೇರೆ ನಮ್ಮ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟದೊಳಗಡೆ ಇದ್ದಿದ್ದು. ನಮಗೆಲ್ಲ ತೆಂಗು ಅಡಿಕೆನೆ, ಇನ್ನೇನಿರಲಿಲ್ಲ. ಅಲ್ಲ, ಈಗ ನೀರು ಇರಲಿಲ್ಲ ಅಂದ್ರಲ್ಲ, ಅವಾಗೆಲ್ಲ ಒಣಗೋಗಿ ತೆಂಗು ಒಂದು ಸ್ವಲ್ಪ ಮೇಂಟೈನ್ ಮಾಡಿದ್ರು ಎಲ್ಲರೂ. ಸ್ವಲ್ಪ ಕೆಲವ್ರು ಮೇಂಟೈನ್ ಮಾಡಿದರು, ಕೆಲವ್ರು ಮಾಡೋಕ್ಕಾಗಿಲ್ಲ. ಸ್ವಲ್ಪ ಆ ರೀತಿ ವೇರಿಯೇಷನ್ ಇದೆ. ನಮ್ಮಲ್ಲಿ ಲಕ್ಕಿಲಿ ದೇವ್ರ ದಯದಿಂದ ನೀರು ಬರ್ತಾಯಿತ್ತು ಒಂದು ಬೋರ್ವೆಲಲ್ಲಿ. ನಮ್ಮ ತಂದೆ ಏನು ಮಾಡಿದ್ರು, ಇದೆಲ್ಲ ಆಗೋ ತನಕ ಎಲ್ಲನೂ ಬದುಕಿಸ್ಬೇಕು ಅಂತೇಳಿ ಸ್ವಲ್ಪ ನೀರು ಕೊಟ್ಕೊಂಡು ಬದುಕಿಸಿದ್ರು. ಯಾವುದು ಹಾಳಾಗಲಿಲ್ಲ. ಅವಾಗೇನು ನಮಗೆ ಈಲ್ಡು ಬರ್ತಾ ಇರಲಿಲ್ಲ. ಬದುಕ್ಸೋಕ್ಕೆ ಎಷ್ಟು ಬೇಕೋ ಅದೊಂದು ಬೋರ್ವೆಲಲ್ಲಿ ಅದೊಂದು ಮತ್ತು ಇನ್ನೊಂದರಲ್ಲಿ ಸ್ವಲ್ಪ ಬರ್ತಾಯಿತ್ತು. ಅದನ್ನು ಹೆಂಗೋ ಮ್ಯಾನೇಜ್ ಮಾಡಿದ್ರು. ಸೊ ಆವಾಗ ಇಲ್ಲಿ ಏನು ಮಾಡ್ಬೋದು ಅಂತ ನೋಡಿದಾಗ ಈ ಜನರಲಿ ಎಲ್ಲ ಬಾಳೆ ಹಾಕ್ತಾಯಿದ್ರು. ಬಾಳೆ ಹಾಕುವಾಗ ನೋಡ್ತಾ ಇದ್ವಿ, ಬಾಳೆ ಹೆಂಗೆ ಅಂತಂದರೆ ತೆಂಗಿನ ತೋಟದೊಳಗಡೆ ಹಾಕಿದ್ರೆ 2 ಲೈನ್ ಹಾಕ್ಬೋದು, 27 ಫೀಟ್ ಇದ್ದರೆ 2 ಲೈನ್ ಹಾಕಿದ್ರು. ಅದಕ್ಕೆ ತುಂಬ ಶೇಡ್ ಜಾಸ್ತಿ, ತುಂಬ ಎತ್ತರ ಬೆಳೆಯೋದು. ಆಮೇಲೆ ಅರೌಂಡ್ 11 ಮಂತ್ಸಲ್ಲಿ ಪೀರಿಯಡ್ ಕ್ರಾಪ್ ಟೈಮ್ ಪೀರಿಯಡ್ ಇದ್ದರೆ ಇದು 13 ಮಂತ್ಸ್ 14 ಮಂತ್ಸ್ ತೊಗೊಳ್ಳೋದು. ಮತ್ತು ಸೆಕೆಂಡ್ ಟೈಮ್ ಬರೋಂಗಿಲ್ಲ, ಎಲ್ಲ ಸುಮಾರು ಬೀಳೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಅದಕ್ಕೆ ಲಾಭವೂ ಇಲ್ಲ, ಜೊತೆ ಮೇಂಟೆನೆನ್ಸು ಹೆವಿ ಆಗ್ತಾಯಿತ್ತು. ಸೊ ಇನ್ನೇನು ಮಾಡ್ಬೋದು, ಎಲ್ಲ ನೆರಳಿದೆ. ಈಗೇನು ಎಲ್ಲ ಗಿಡ ತೆಗೆಯೋಕ್ಕಾಗಲ್ಲ. ಅವಾಗೇನಾದ್ರು ನನಗೆ ಆಪರ್ಚುನಿಟಿ ಕೊಟ್ಟಿದ್ರೆ ಎಲ್ಲ ಪ್ಲೇನ್ ಮಾಡಿ ಮತ್ತೆ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ಅದೆಲ್ಲ ಮಾಡೋಕ್ಕೆ ಮನೇಲೂ ಬಿಡ್ತಾ ಇರಲಿಲ್ಲ. ಅವಾಗ ಗೊತ್ತಲ್ಲ, ಒಂದು ಸ್ವಲ್ಪ ತುಂಬ ಹಾರ್ಡಾಗಿದ್ದರೆ ನಮ್ಮ ಥಿಂಕಿಂಗು, ಸೊ ವಿಲ್ ಬಿ ಟ್ಯಾಗ್ಡ್ ಎಸ್ ಎ ಮ್ಯಾಡ್. ಸೊ ಅದಕ್ಕೆ ಅದರ ಬಗ್ಗೆ ಇದು ಮಾಡಲಿಲ್ಲ. ಇರೋದ್ರಲ್ಲೇ ಏನು ಮಾಡಬೇಕು ಅಂತ ಥಿಂಕಿಂಗ್ ಬಂತು. ಸೊ ನೆರಳಿದೆ, ನೆರಳಲ್ಲಿ ಏನು ಬೆಳಿಬೋದು ಒಂದೊಂದಾಗಿ ನೋಡ್ತಾ ಇದ್ವಿ. ಆಗ ಸ್ವಲ್ಪ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇದ್ದಾಗಲೂ ಅಲ್ಲಿ ಕಾಫಿ ಅದು ಅಂತ ಬಂತು. ಆ ಟೈಮಲ್ಲಿ ನಿಮಗೆ ಗೊತ್ತಿರಬೇಕು, ಮೋಸ್ಟ್ಲಿ 19 ಆನ್ವರ್ಡ್ಸು ವೆದರ್ ತುಂಬ ಚೇಂಜ್ ಆಗ್ತಾಯಿದೆ. ಇಲ್ಲ ಒಂದು ಸರ್ತಿ ಹೆವಿ ರೈನು ಅಥವಾ ಕಡಿಮೆ. ನಮ್ಮ ಫ್ರೆಂಡ್ಸ್ಗಳು ಕೂರ್ಗಲ್ಲಿ ಮತ್ತು ಸಕಲೇಶ್ಪುರ ಇರೋ ಕಡೆ ಎಲ್ಲ ಅವ್ರು ಹೇಳ್ತಾಯಿದ್ರು, ಈ ಸರಿ ಹೆವಿ ರೈನ್ ಬಂದರೂ ಫ್ಲವರಿಂಗ್ ಆಗೋಲ್ಲ ಪ್ರಾಪರಾಗಿ, ಕಾಫಿ ಪೆಪ್ಪರ್ ಎಲ್ಲ ಕಡಿಮೆ ರೈನ್ ಇದ್ರೂ ಇಲ್ಲ, ತುಂಬ ಇದಾಗುತ್ತೆ ಅಂತ. ಆವಾಗ ಕಾಫಿ ಮತ್ತು ಪೆಪ್ಪರು ಓಕೆ ಬೆಳಿಬೋದು. ಸೊ ಆವಾಗ ಏನು ಮಾಡಿದೆ, ಕಾಫಿ ಪೇಪರ್ ಬೆಳಿಬೇಕಾದ್ರೆ ಏನು ಬೇಕು, ರಿಕ್ವೈರ್ಮೆಂಟ್ ಏನು ಬೇಕು ಆ ಗಿಡಕ್ಕೆ ಅಂತ. ಯೂಶ್ವಲಿ ನಮ್ಮ ಕೆಲಸದಲ್ಲೆಲ್ಲ ಏನು ಅಂದರೆ ಫಸ್ಟ್ ರಿಕ್ವೈರ್ಮೆಂಟ್ ಅರ್ಥ ಮಾಡ್ಕೊ, ಸೊಲ್ಯೂಷನ್ ಕ್ಯಾನ್ ಬಿ ಫೈಂಡ್ ಔಟ್ ಅಂತ. ಸೊ ಆವಾಗ ಏನು ರಿಕ್ವೈರ್ಮೆಂಟ್ ಇದೆ, ಕಾಫಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಪೆಪ್ಪರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಸ್ವಲ್ಪ ಸ್ಟಡಿ ಮಾಡಿದೆ. ಸ್ಟಡಿ ಮಾಡಿದ್ಮೇಲೆ ಈ ಥರ ಶೇಡ್ ಬೇಕು ಹಂಗೆ ಹಿಂಗೆ ಅಂತ. ಮತ್ತೆ ಹೋಗಿ ತೋಟದಲ್ಲಿ ಕೂತ್ಕೊಳ್ಳೋದು, ಎಷ್ಟು ಶೇಡ್ ಬರುತ್ತೆ, ಯಾವ ಟೈಮಿಗೆ ಶೇಡ್ ಬರುತ್ತೆ, ಆ ಬಿಸಿಲು ಸಾಕಾಗುತ್ತಾ, ಈ ಥರ ಸ್ವಲ್ಪ ಸ್ಟಡಿ ಮಾಡಿ ಆಮೇಲೆ ನನ್ನ ಫ್ರೆಂಡ್ ಒಬ್ಬರು, ನನ್ನ ಕೊಲೀಗ್ ಆ್ಯಕ್ಚುಲಿ, ಸೊ ಈಸ್ ಫ್ರಮ್ ಸಕಲೇಶ್ಪುರ, ಅವರಿಂದ ಡಾಕ್ಟರ್ ಹರ್ಷ ಸ್ಪೈಸ್ ಬೋರ್ಡ್ ಅವರು ಪರಿಚಯ ಆದರು. ಅವರಿಂದ ಹಿಂಗೆ ನನಗೊಂದು ಸ್ವಲ್ಪ ಇದು ಬೇಕು, ನನಗೆ ಒಂದು ಸ್ವಲ್ಪ ಗೈಡೆನ್ಸ್ ಅಂತ. ಸಂಬಾರ ಮಂಡಳಿ ವಿಜ್ಞಾನಿ ಅವರು. ಹೌದು. ಹರ್ಷ ಅವ್ರನ್ನ ಮೀಟ್ ಮಾಡಿದಾಗ ಅವರು ಒಂದು ಸಲ ನಮ್ಮ ತೋಟಕ್ಕೆ ಬಂದರು. ಅವ್ರು ಹೇಳಿದ್ರು ಹೌದು ಕಾಫಿ ಪೇಪರ್ ಬೆಳಿಬೋದು ಅಂತ. ಅಂದರೆ ನಾನು ಹೋಮ್ವರ್ಕ್ ಮಾಡಿದ್ದೆ, ಒಂದು ಸ್ವಲ್ಪ ರಿವ್ಯೂ ಮಾಡಿ ಅವರು ಒಂಥರ ಟೆಸ್ಟ್ ಮಾಡಿದ್ರು. ಓಕೆ, ಯು ಐಡಿಯಾ ವಿಲ್ ಗ್ರೌಂಡ್ ಟು ವರ್ಕ್ ಅಂತ. ಆಮೇಲೆ ಕಾಫಿ ಹಾಕಿದ್ವಿ. ಆ ಟೈಮಲ್ಲೇ ಪೇಪರ್ ಎಲ್ಲ ಒಂದೇ ಸರಿ ಹಾಕಿದ್ವಿ. ಹಾಕಿದ್ಮೇಲೆ ಆವಾಗ ನನ್ನದೊಂದು ಐಡಿಯಾ ಇತ್ತು, ಏನು ಅಂದರೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿ ಮೇಂಟೈನ್ ಮಾಡೋದು ಬೇಡ, ಒಂದು 8,000 ಕಾಫಿ ಹಾಕಿದ್ವಿ. ಆವಾಗ ತೆಂಗಿನ ಮರ 27 ಫೀಟ್ ಇರೋದು, ಅದ್ರ 2 ಲೈನ್ ಮಾತ್ರ ತೆಂಗಿನದು. ಆಗ ಸ್ವಲ್ಪ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡೋಣ 4,000. ಯಾಕೆಂದರೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿ ಟ್ರೈ ಮಾಡಿ ಕೈ ಸುಟ್ಕೊಳ್ಳೋದು ಬೇಡ ಅಂತ 4,000 ಪ್ರಾಪರಾಗಿ ಮೇಂಟೈನ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಈ ಜೂನ್ಗೆ 3 ಇಯರ್ಸ್ ಆಗಿದೆ. ಅಲ್ಲ, ಈಗ ನಿಮ್ಮ ಜಮೀನಿನ ಮಣ್ಣು ಯಾವ ಥರದ್ದು? ಮಣ್ಣನ್ನು ಅದನ್ನು ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ನನಗೆ 4 ಕಡೆ ಜಮೀನಿದೆ, ಅದರಲ್ಲಿ ಎಲ್ಲ ಒಂದೊಂದು ಕಡೆ ಹಾಕಿದೆ. ಅಲ್ಲಿ ಎಲ್ಲ ಯಾವ ಮಣ್ಣಲ್ಲಿ ಬರುತ್ತೋ ಏನು ಯಾವ ಥರದ ಮಣ್ಣು ಅದು? ಅದು ಒಂದು ಕೆಂಪು ಮಣ್ಣಿದೆ, ಇನ್ನೊಂದು ಬೂದು ಮಣ್ಣು ಅಂತ ಹೇಳ್ತೀವಲ್ಲ ಆ ರೀತಿ ಇದೆ, ಇನ್ನೊಂದು ತುಂಬ ಜರಗಲ್ ಮಣ್ಣು, ಈ ರೀತಿ ಇದೆ. ಕಪ್ಪು ಮಣ್ಣು ಇದೆಯಾ? ಕಪ್ಪು ಮಣ್ಣಿಲ್ಲ ನಮ್ಮಲ್ಲಿ. ಹೌದಾ? ಕಪ್ಪು ಮಣ್ಣಿಲ್ಲ, ಬಟ್ ಕೆರೆ ಮಣ್ಣು ಕಪ್ಪು ಮಣ್ಣು ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲೂ ಇದೆ, ಕಪ್ಪಿ ಕಾಣುತ್ತೆ. ಬಟ್ ಎಲ್ಲದ್ರಲ್ಲೂ ಈಕ್ವಲ್ ಆಗಿ ಬರ್ತಾ ಇದೆ. ತೆಂಗೆ ಇಲ್ಲ, ಸೇಮ್ ತೆಂಗು ಮತ್ತೆ ಇದು ತಂದೆಯವರು ಹಾಕಿದ್ದು. ನಮ್ಮ ತಂದೆಯವರು ಹಾಕಿದ್ದು. ತಳಿ ಯಾವುದು ಗೊತ್ತಿಲ್ಲ ಅಲ್ಲಿ ನಮ್ಮಲ್ಲೆಲ್ಲ ಇಲ್ಲ ಸರ್, ನಾಟಿ. ಅಲ್ಲಿ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಅಗ್ರಿಕಲ್ಚರಲ್ಲಿ ನಾವು ತಳಿ ಬಗ್ಗೆ ಯೋಚನೆ ಮಾಡಲ್ಲ, ಎಲ್ಲಿಗೆ ಯಾವ ಸೂಟ್ ಆಗುತ್ತೆ ಯೋಚನೆ ಮಾಡಲ್ಲ. ನಮಗೆ ಪ್ರಾಪರಾಗಿ ಇನ್ಫಾರ್ಮೇಷನು ಇಲ್ಲದೆ ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಪೆಪ್ಪರ್ ಬಗ್ಗೆ ನೋಡುವಾಗ ಎಲ್ಲ P1 ಅಂತ ಹೇಳ್ತಾರೆ. P1ಗಿಂತ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ P2 ಇಸ್ ಬೆಟರ್.
ಬಟ್ P2ಗೆ ಡಾಕ್ಯುಮೆಂಟೇಷನ್ ಇಲ್ಲ, ಯಾರು ಪ್ರಮೋಟು ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ P2 ಎಲ್ಲ ಇಷ್ಟಪಡ್ತಾರೆ. ಪಣಿಯೂರು ಒಂದು ಪಣಿಯೂರು ಒಂದು, ನೀವು ಹೇಳ್ತಿರೋ P2, ಪಣಿಯೂರು 2. ಪಣಿಯೂರು 2. ಎಸ್ ಸರ್. ಸರ್, ಈಗ ನೀವು ಒಂದು ವಾತಾವರಣನ ಅಧ್ಯಯನ ಮಾಡಿದ್ರಿ, ಎಷ್ಟು ಬೆಳಕು ಸೋಸಿ ಬರುತ್ತೆ ಏನು ಎತ್ತ ಅನ್ನೋದನ್ನ. ಮಣ್ಣು ಪರೀಕ್ಷೆ ಆ ಥರದ್ದೇನಾದ್ರು ಮಾಡಲಿಲ್ಲ ಸರ್, ಮಾಡಲಿಲ್ಲ, ಏನು ಮಾಡಲಿಲ್ಲ. ಹೌದಾ? ಬಟ್ ಯಾಕೆ ಮಾಡಲಿಲ್ಲ ಅಂತಂದ್ರೆ ಯಾವುದೇ ಮಣ್ಣಿದ್ರೂ ಸರಿ ಮಾಡ್ಕೋಬೋದು ಸರ್. ಮಣ್ಣಲ್ಲೇ ನೋಡಿಕೊಂಡು ಅಂದರೆ ಅದನ್ನ ಸ್ವಲ್ಪ ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲ ಇಂಪ್ರೂವ್ ಮಾಡಿಕೊಂಡು ಮಾಡ್ಬೋದು. ಹೇಗಿದೆ ಅಂತಲೇ ಗೊತ್ತಿರಲಿಲ್ಲ ಅಂದರೆ ಏನು ಇಂಪ್ರೂವ್ ಮಾಡ್ತೀರಿ? ಎಲ್ಲ ಸರ್, ಯಾವಾಗಾದ್ರೂ ಮಾಡ್ಬೋದು. ಫಸ್ಟ್ ಏನು ಅಂದರೆ ಹಾಕೋಣ, ಇವಾಗ ಅದು 2-3 ಇಯರ್ಸ್ ಇರುತ್ತೆ. ಇನ್ನೊಂದು ಏನಂತ ಕಾಫಿ ಅಂತಂದರೆ ಇದು ಫಾರೆಸ್ಟ್ ಕ್ರಾಪ್ ಅಂತ ನನ್ನ ಮನಸ್ಸಲ್ಲಿ, ಅದು ಎಲ್ಲ ಹಾಕಿದ್ರೂ ಬರುತ್ತೆ ಅನ್ನೋ ಮೈಂಡ್ ಸೆಟ್ ಇತ್ತು. ಕಾಫಿ ತೋಟ ನೋಡಿರ್ಲಿಲ್ವ ತಾವು? ಅವಾಗ ಡಾಕ್ಟರ್ ಹರ್ಷ ಅವ್ರು ಮೀಟ್ ಮಾಡಿದಾಗ ಅವ್ರು ಸ್ವಲ್ಪ ತೋಟಕ್ಕೆ ಕರ್ಕೊಂಡೋದ್ರು. ಅದಕ್ಕಿಂತ ಮುಂಚೆ ನಾನು ನೋಡಿರಲಿಲ್ಲ. ಎಲ್ಲೆಲ್ಲಿ ಹೋಗಿದ್ರಿ? ಅವರು ಯಾವುದೋ 1-2 ತೋಟಕ್ಕೆ ಕರ್ಕೊಂಡು ಹೋಗಿದ್ರು, ನಿಯರ್ ಬೈ ಸಕಲೇಶ್ಪುರ. ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಹೋಗಿಲ್ಲ. ಹೌದಾ? ಏಕೆಂತಂದರೆ ಇನ್ನೊಂದು ತುಂಬ ಬಯಸ್ ಆಗೋಕ್ಕೂ ಇಷ್ಟಪಡಲ್ಲ ನಾನು ಬೇರೆಯವ್ರದ್ದು. ನಾವು ಮಾಡಬೇಕು ಅಂದರೆ ಮಾಡ್ಬೋದು, ಏನು ಬೇಕು ಅಂತ. ಅದೇ ನಾನು ಹೇಳಿದ್ನಲ್ಲ ಅವಾಗ, ಕಾಫಿಗೆ ಏನು ಬೇಕು ಅನ್ನೋ ರಿಕ್ವೈರ್ಮೆಂಟ್ ಅರ್ಥ ಮಾಡ್ಕೊಂಡೆ, ಪೆಪ್ಪರ್ಗೆ ಏನು ರಿಕ್ವೈರ್ಮೆಂಟ್ ಅಂತ ಅರ್ಥ ಮಾಡ್ಕೊಂಡೆ. ಆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋದು ನೆಕ್ಸ್ಟ್ ಸೊಲ್ಯೂಷನ್ ಬಂತು. ಮಾಡ್ಬೋದು ಅಂತ ಇವೆಲ್ಲ ಓದಿ ತಿಳ್ಕೊಂಡಿದ್ದು ಅಲ್ವೇ? ಅದನ್ನ ನೋಡಿ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ತಿಳ್ಕೊಂಡ್ರಿ. ಅಲ್ಲಿ ಹೋದಾಗ ಏನು ಅನ್ನಿಸ್ತು ನಿಮಗೆ? ಆ ಮಲೆನಾಡನ್ನು ನಿಮ್ಮ ಭಾಗದಲ್ಲೂ ಸೃಷ್ಟಿ ಮಾಡ್ಬೋದು ಅಂತ ಅನಿಸ್ತಾ? ಅದು ಕಷ್ಟ ಅನ್ನಿಸ್ತು ಸರ್, ಬಟ್ ಸಾಧ್ಯ ಇದೆ. ಬಟ್ ಅಲ್ಲಿ ಲೋಕಲ್ ಕ್ಲೈಮೇಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಮರಗಳು, ಇವಾಗ ನಿಮ್ಗೆ ಬಿಸಿಲು ನೆಲಕ್ಕೆ ಬಿದ್ದಾಗ ಮಾತ್ರ ಅದು ಟೆಂಪ್ರೇಚರ್ ಎಲ್ಲ ಇದಾಗೋದು. ಬೀಳದೇ ಇದ್ದಂಗೆ ನೋಡ್ಕೋಬೇಕಾ ಅಥವಾ ಎಷ್ಟು ಬೇಕು. ಜೊತೆಗೆ ಮರಗಳೆಲ್ಲ ಇದ್ದರೆ ಸ್ವಲ್ಪ ಬೇರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ರೋಡಲ್ಲೇ ಬರ್ತಾ ಇರಿ, ತುಂಬ ಮರಗಳಿರೋ ಜಾಗಕ್ಕೆ ಬಂದ ತಕ್ಷಣ ಸ್ವಲ್ಪ ಕೂಲ್ ಆಗುತ್ತೆ, ತಂಪಾಗುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಬಂದರೆ ಸ್ವಲ್ಪ ಡಿಫ್ರೆಂಟ್ ಟೆಂಪ್ರೇಚರ್ ಅಲ್ವಾ. ಸೊ ಅದನ್ನಂದ್ರೂ ಅಂದರೆ ಒಂದು ಅರೌಂಡ್ 50 ಮೀಟರ್ಸಲ್ಲಿ ಇಷ್ಟೊಂದು ಚೇಂಜ್ ಕಾಣಬೇಕಾದ್ರೆ, ನಮ್ಮ ತೋಟ ದೊಡ್ಡ ತೋಟ ಇರುವಾಗ ಸುತ್ತ ಎಲ್ಲ ಬೇರೆ ಮಾಡಿ ಮಧ್ಯ ಇದನ್ನ ಹಾಕಿದ್ರೆ ಮಾಡ್ಬೋದು ಅಂತ ಅನಿಸ್ತು. ಓಕೆ, ಅಂದರೆ ಮಧ್ಯದಲ್ಲಿ ಒಂದಷ್ಟು ಮರ ಗಿಡಗಳನ್ನು ಬೆಳೆಸ್ಕೊಳ್ಳೋ ತೆಂಗಿನ ತೋಟ ಇದೆಯಲ್ಲ ಸರ್, ಆ ಥರ ಏನು ಮಾಡಿಲ್ಲ. ನಮ್ಮ ತೆಂಗೆಲ್ಲ ಇತ್ತಲ್ಲ, ನೆರಳಿಗಾಗಿ ಬೇರೆ ಮರ ಏನು ಬೆಳೆಸಲಿಲ್ಲ. ಓಕೆ, ಈಗ ಅಲ್ಲೆಲ್ಲ ನೋಡ್ಕೊಂಡ್ ಬಂದ್ರಿ, ಧೈರ್ಯ ಬಂತು ನಿಮಗೆ ಅಲ್ವಾ? ಹೌದು. ಓಕೆ, ಆದರೆ ನೀವು ಒಂದೇ ಸರಿಗೆ ಪಣಿಯೂರು 2 ಹಾಕ್ಬಿಟ್ರಾ ಅಥವಾ? ಇಲ್ಲ ಸರ್, ನನ್ನ ಫಸ್ಟ್ ಪಣಿಯೂರು 1 ಹಾಕಿದೆ. ಅಲ್ಲೂ ಏನು ತುಂಬ ಮಿಕ್ಸ್ ಮಾಡಿದೆ. ಒಂದು ಅಡಿಕೆಗೆ ಹಾಕಿದ್ವಿ, ಇನ್ನೊಂದು ಪ್ಯಾಟರ್ನ್ ಒಂದು ಸಿಲ್ವರ್ ಮಾಡಿದೆ. ತೆಂಗಿನ ತೋಟದೊಳಗಡೆ 2 ಲೈನ್ ಸಿಲ್ವರ್ ಹಾಕಿ ಅಲ್ಲಿಗೆ ಹಾಕಿದೆ. ಅಡಿಕೆಗೆ ಹಾಕಿದ್ವಿ. ಸ್ವಲ್ಪ ಗ್ಲಿರ್ಸಿಡಿಯಾನೂ ಟ್ರೈ ಮಾಡಿದೆ. ಹೌದಾ? ಗ್ಲಿರ್ಸಿಡಿಯಾ ತಗೊಂಡು ಅಲ್ಲಿ ಇದು ಮಾಡಿದೆ. ಅದೆಲ್ಲ ನೋಡಿದಾಗಲೂ ಏನಾಯ್ತಂದರೆ ಅದಕ್ಕೆ ಸ್ವಲ್ಪ ನೆರಳು ಜಾಸ್ತಿ ಆಗುತ್ತೆ ಪೆಪ್ಪರ್ಗೆ, ನಮ್ಮ ತೋಟದ ಕಂಡೀಷನ್ನು. ಅದಕ್ಕೆ ಇವಾಗ ಓಪನ್ ಫೀಲ್ಡಲ್ಲಿ ಇವಾಗ 1.5 ಎಕರೆ ಟ್ರೈ ಮಾಡ್ತಾ ಇದ್ವಿ, ಬರೀ ಸಿಲ್ವರ್ ಹಾಕಿ ಅದಕ್ಕೆ ಹಬ್ಸೋಣ ಅಂತ. ಕಾಫಿಗೆ ಐಡಿಯಲ್ ಆಗಿ ಬರ್ತಾ ಇದೆ. ಯಾಕೆಂದರೆ ಇವಾಗ ನಮಗೆ ಡಾಕ್ಟರ್ ವೇಣುಗೋಪಾಲ್ ಬರ್ತಾರೆ, ಒಂದೊಂದು ಸರಿ ಅಂಕೇಗೌಡರು ಬಂದಿರ್ತಾರೆ, ಒಂದು 3-4 ಸರಿ. ಅವರು ಈ ವರ್ಷದ ಕ್ರಾಪ್ ಈಗ 3rd ಇಯರ್ ಜೂನ್ಗೆ. ಇವಾಗಲೂ ಅಂದರೆ ನಮಗೆ ಜನವರಿ ಫೆಬ್ರವರಿಲಿ ಸೆಟ್ ಆಗಿರೋದು. ಇವಾಗಲೂ ನೋಡಿದ್ರೆ ಒಂದು ಗಿಡಕ್ಕೆ ಒಂದು 750 ಗ್ರಾಮು 1 kg ಬರ್ಬೋದು ಅಂತ ಹೇಳ್ತಾರೆ. ಇಟ್ ಈಸ್ ಆನ್ ಪಾರ್ ವಿತ್ ಮಲೆನಾಡು ಇಲ್ಲ ಏನು ಬೆಳೀತಾರೆ, ಟ್ರೆಡಿಷನಲ್ ಏರಿಯಾದಲ್ಲಿ ಏನು ಬೆಳೀತಾರೆ ಅದೇ ಸಮ ಅಂತ ಅನಿಸುತ್ತೆ ನನಗೆ. ಈಗ ಪಣಿಯೂರು 1ಕ್ಕಿಂತ ಪಣಿಯೂರು 2 ಚೆನ್ನಾಗಿದೆ ಅಂತ ಯಾಕೆ ಅನಿಸುತ್ತೆ ನಿಮಗೆ? ಸರ್, ನಾವು ಇವಾಗ ಹಾಕಿದ್ದೀವಲ್ಲ, ಪಣಿಯೂರು ಒಂದು ಈಲ್ಡ್ ಕನ್ಸಿಸ್ಟೆನ್ಸಿ ಇಲ್ಲ, P2 ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಇವಾಗ ನೋಡಿದ್ದೀವಿ. ಓಕೆ, ಸಸಿನ ಎಲ್ಲಿ ತಗೊಂಬಂದ್ರಿ? ನಾವು ಫಸ್ಟ್ ಏನು ಅಂತಂದರೆ ಒಬ್ಬರು ಸಕಲೇಶ್ಪುರದಲ್ಲೇ ಹಿತೇಶ್ ಅಂತ ಇದ್ದರು, ಅವ್ರ ಹತ್ರ ತೊಗೊಂಬಂದ್ವಿ. ಇವಾಗೆಲ್ಲ ಡಾಕ್ಟರ್ ವೇಣುಗೋಪಾಲ್ ಅವರು ಸೋರ್ಸ್ ಮಾಡ್ತಾ ಇದ್ದಾರೆ, ಒಳ್ಳೆ ನರ್ಸರಿಗಳಿಂದ ಮಾಡ್ತಾ ಇದ್ದಾರೆ. ಓಕೆ, ಅಂದರೆ ಈಗ ಮೊದಲಿಗೆ ಎಷ್ಟು ಗಿಡಗಳನ್ನು ತಂದತ್ತಾವು? ಪೆಪ್ಪರ್, ಕಾಫಿನ ಪೆಪ್ಪರ್ ಮೊದಲನೇ ಸರಿ 3 ಇಯರ್ ಬ್ಯಾಕ್, ಅದೇ ಈ ಸೇಮ್ ಜೂನಲ್ಲಿ ಫಸ್ಟ್ ಐಟಮು ನಾವು ಟಾಟಾ ಇದರಿಂದ ತೊಗೊಂಬಂದೆ. ಅಲ್ಲಿ ಅರೌಂಡ್ 2000 ತಂದೆ, ಮತ್ತು ಹಿತೇಶ್ ಅವ್ರ ಹತ್ರ ಮತ್ತೆ 2000 ತೊಗೊಂಡು 4000 ಆಯಿತು. ಲಾಸ್ಟ್ ಇಯರ್ ಒಂದು 3000 ಹಾಕಿದ್ದೀವಿ. ಒಟ್ಟು 7,000 ಗಿಡ. 7,000 ಗಿಡ. 7,000ದಲ್ಲಿ ನಮ್ದು 6x6 ಅಡಿಕೆ ಇರೋ ಹತ್ರ ಚೆನ್ನಾಗಿ ಬರಲ್ಲ, ಅದನ್ನು ಅಷ್ಟೊಂದು ಕೇರ್ ಮಾಡ್ತಾ ಇಲ್ಲ ಇವಾಗ. ನೋಡೋಣ, ಹಾಕಿರೋ ಇನ್ವೆಸ್ಟ್ಮೆಂಟ್ ವಾಪಸ್ ತಗೊಂಡ್ರೆ ಸಾಕು ಅನ್ನೋ ರೀತಿ ಇದ್ದೀವಿ. ಬಟ್ ಅದಕ್ಕೆ ನೀವು ಏನೇ ಮಾಡೋದು 3 ಇಯರ್ಸ್ 4 ಇಯರ್ಸ್ ಆದಮೇಲೆ ಅದ್ರದ್ದು ರೂಟ್ ಝೋನ್ ಎಲ್ಲ ಎಕ್ಸ್ಪೆಂಡ್ ಆದಾಗ ನಾವು ಅದು ಕ್ಲೀನಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಅದು ಉಳಿಸ್ಕೊಳಕ್ಕಾಗಲ್ಲ. ಓಕೆ, ಈಗ ನೀವು ಕಾಫಿ, ಕಾಳುಮೆಣಸು ಎರಡನ್ನೂ ಕೂಡ ತೆಂಗಿನೊಳಗಡೆ ಮಾಡಿದ್ದೀರಾ? ಹೌದು ಸರ್, ಹೌದು. ತೆಂಗೊಳಗಡೆ ಮಾಡಿದ್ದೀರಿ, ಪ್ಲಸ್ ಸಪರೇಟ್ ಆಗಿ ಇವಾಗ ಮಾಡ್ತಾ ಇದ್ದೀವಿ. ಅದು ಇಲ್ಲ, ಒಂದು ಬ್ಲಾಕಲ್ಲಿ ಏನು ಅಂತಂದರೆ 5 ಎಕರೆ ಇದೆ, ಅಲ್ಲಿ ತೆಂಗಿನ ಮಧ್ಯ 2 ಲೈನ್ ಇದಾಕಿದ್ದೀವಿ ಸಿಲ್ವರ್, ಅದಕ್ಕೆ ಹಬ್ಸಿದ್ದೀವಿ. ಅದಕ್ಕೆ ಕಾಳುಮೆಣಸು. ಅಲ್ಲಿ ಕಾಫಿ ಇಲ್ಲ. ಅಲ್ಲಿ ಮತ್ತೆ ಬೇಡ ಹಾಕೋದು ಅಂತ. ಓಕೆ, ಮತ್ತೆ ಬೇರೆ ಕಾಫಿ ಇರೋ ಜಾಗದಲ್ಲಿ ಏನೇನಿದೆ?
ಕಾಫಿ ಇರೋ ಕಡೆ ಮತ್ತೆ ಪೆಪ್ಪರ್ ಇದೆ. ಅಷ್ಟೇ ಸರ್, ಇನ್ನೇನಿಲ್ಲ. ಈ ಕಾಫಿ ಸ್ವಲ್ಪ ಹಾಕಿ ಏಲಕ್ಕಿ ಇದು ಮಾಡಿದೀವಿ. ಕಾಫಿಗೆ ಪೆಪ್ಪರ್ ಹಬ್ಸೋದಕ್ಕೆ ಏನು ಕ್ರಮ? ತೆಂಗಿಗೆ ಹಬ್ಸಿದ್ರ ಅಥವಾ? ಇಲ್ಲ, ಪೆಪ್ಪರ್ನ ಅಡಿಕೆಗೆ ಸರ್. ಇಲ್ಲ, ಅಡಿಕೆಗೆ. ನಮ್ಮಲ್ಲಿ ನಮ್ಮ ತಂದೆನೇ ಪ್ಲಾನ್ ಮಾಡಿದ್ದು ಹೇಗೆ ಅಂದರೆ 2 ಲೈನ್ ತೆಂಗು ಮಧ್ಯೆ 1 ಲೈನು ಅಡಿಕೆ ಹಾಕಿದ್ರು. ಆ ಅಡಿಕೆಗೆ ಪೆಪ್ಪರ್ ಹಾಕಿದ್ದೀವಿ. ಆ ಕಡೆ ಈ ಕಡೆ ಬಂದ್ಬಿಟ್ಟು ಅಡಿಕೆಯಿಂದ ಇದರ ಸೈಡ್ ನಾವು ಇದನ್ನ ಹಾಕಿದ್ದೀವಿ, ಕಾಫಿ. ಏನೋ ಏಲಕ್ಕಿ ಅಂತ ಇದ್ರಿ? ಏಲಕ್ಕಿ ಸ್ವಲ್ಪ ಟ್ರೈ ಮಾಡಿದ್ವಿ, ಬಟ್ ಇವಾಗ ಹಾಕಿದ್ದೀವಿ. ಹರ್ಷ 1-2 ಗಿಡ ಕೊಟ್ಟಿದ್ರು ಫಸ್ಟ್, ನೀವು ಟ್ರೈ ಮಾಡಿ ಅಂತ. ಬಟ್ ಹರ್ಷ ಪ್ರಮೋಟ್ ಮಾಡಲಿಲ್ಲ, ಅದನ್ನ ರೆಕಮೆಂಡ್ ಮಾಡಲಿಲ್ಲ. ಕಾರಣ ಏನು ಅಂದರೆ ಅದು ಫೈನಾನ್ಷಿಯಲ್ ವಯಬಲ್ ಅಲ್ಲ, ತುಂಬ ಮೇಂಟೆನೆನ್ಸು. ಅಲ್ಲಿ ಚಿತ್ರದುರ್ಗದಲ್ಲಿ ಪ್ರಶಾಂತ್ ಅಂತ ಒಬ್ರು ಹಾಕಿ ಅವ್ರ ಸ್ಟೋರಿ ಎಲ್ಲ ಹೇಳಿದ್ರು. ಅದಕ್ಕಿಂತ ತಗೊಳಕ್ಕೆ ಹೋಗಲಿಲ್ಲ, ಅದು ತುಂಬ ಲೇಬರ್ ಇಂಟೆನ್ಸಿವ್ ಅಂತ. ನಾವು ಹಾಕಿದ್ದು ನೆಲ್ಯಾನಿ ಗೋಲ್ಡ್, ಗ್ರೀನ್ ಗೋಲ್ಡ್. ಇವಾಗ ನಮ್ಮೂರಲ್ಲೇ ನನ್ನ ರಿಲೇಟಿವ್ ಒಬ್ರು ಹಾಕಿದ್ದಾರೆ, ಅವ್ರು ತುಂಬ ಹಾಕಿದ್ದಾರೆ ತೆಂಗೊಳಗಡೆ, ಚೆನ್ನಾಗಿ ಬಂದಿದೆ. ಈ ವರ್ಷ ಇದು ಬರುತ್ತೆ. ನಾವೆಲ್ಲ ಸ್ಟಾರ್ಟ್ ಮಾಡಿ ಇವಾಗ 2 ವರ್ಷ 3 ವರ್ಷ ಆಯಿತು. ಸೊ ಇವಾಗ ಇದು ಆಕ್ಚುಲಿ ಅದ್ರದ್ದು ಏನು ಪರ್ಫಾರ್ಮೆನ್ಸ್ ನೋಡ್ಕೊಂಡು ನೀವು ಮಾಡೋಣ ಅಂತ ಅನ್ಕೊಂಡಿದ್ದೀರಾ? ಏಲಕ್ಕಿ ಮಾಡಲ್ಲ ಸರ್. ಏಲಕ್ಕಿ ಲಾಸ್ಟ್ ಟೈಮು ನಾನು ಅವನು ತೊಗೊಂಬಂದ್ವಿ. ಫಸ್ಟಿಗೆ 2 ಗಿಡ 3 ವರ್ಷದಿಂದ ತೊಗೊಂಬಂದು ಹಾಕಿದ್ದೆ, ಚೆನ್ನಾಗಿ ಬೆಳೀತು. ಏಲಕ್ಕಿ ಬೆಳೆಸೋದ್ರಲ್ಲಿ ಏನು ಚಾಲೆಂಜ್ ಇಲ್ಲ, ಬಟ್ ಅದನ್ನು ಫ್ರೂಟ್ಸ್ ಸೆಟ್ಟಿಂಗ್ ಇದೆಯಲ್ಲ, ಅದು ತುಂಬ ಚಾಲೆಂಜ್. ಅದು ಓಕೆ. ಇನ್ನೂ ಬಂದಿಲ್ವಾ ನಿಮಗೆ ಫ್ರೂಟ್ಸ್? ಬಂದಿದೆ ಸರ್, ಬಂತು. ಅದು ಸ್ವಲ್ಪ ನಾವು ತುಂಬ ಹಾಕಲಿಲ್ಲ, ಕೆಲವೊಂದು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ವಿ. ಈಗ ನೀವು ಸಾಂಬಾರು ಬೆಳೆ ಅಂತ ಹಾಕಿರೋದು ಕಾಳುಮೆಣಸು ಮಾತ್ರ? ಕಾಳುಮೆಣಸು ಅಲ್ವಾ? ಕಾಫಿ ಹಾಕಿದಿರಿ? ಕಾಫಿ ಯಾವುದು ತಳಿ? ಚಂದ್ರಗಿರಿ, ಅದೇ ಬೆಸ್ಟ್ ಸರ್ ನಮ್ಮ ಇದಕ್ಕೆಲ್ಲ. ಚಂದ್ರಗಿರಿ ಬೆಸ್ಟ್. ನಮಗೆ ಕಾಫಿ ಬೋರ್ಡಿಂದ ಸೀಡ್ಸ್ ಮಿಸ್ ಮ್ಯಾಚ್ ಆಗಿ ಸ್ವಲ್ಪ ಬೇರೆ ಬೇರೆ ತಳಿಗಳು ಸೇರ್ಕೊಂಡಿದೆ, ಬಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದು ಚೆನ್ನಾಗಿ ಬರ್ತಾ ಇದೆ. ಚಂದ್ರಗಿರಿ ಬಯಲುಸೀಮೆಗೆ ಸೂಕ್ತ ಆಗಿದೆ. ಮುಂಚೆ ಎಲ್ಲ ಕಾವೇರಿ ಹಾಕೊಳ್ಳೋರು, ಕಾವೇರಿ ಅಂತ ಹೇಳ್ತಾರೆ. ಕಾವೇರಿ ಇದನ್ನೇ ಅದೇ ಇದಕ್ಕೆ ಇದು ಬರುತ್ತೆ. ಈಗ ಚಂದ್ರಗಿರಿ ಬಂದಿದೆ ಬಿಡಿ. ಫಸ್ಲಿನೂ ಶುರುವಾಗಿಲ್ವೇ? ಲಾಸ್ಟ್ ಟೈಮ್ ಇದು ಹಾರ್ವೆಸ್ಟ್ ಮಾಡಿದ್ವಿ ಸರ್. ಅದು ನಮ್ಗೆ ಲಾಸ್ಟ್ ಟೈಮ್ ಬೇಡ ಅಂತ ಹೇಳ್ತಾ ಇದ್ರು. ಸುಮಾರು ಜನ 1.5 ವರ್ಷಕ್ಕೆ ಬಿಡಬೇಡಿ ಅಂತ ಹೇಳ್ತಾರೆ. ನಮ್ಮ ಗಿಡ ಎಲ್ಲ ಡೆವಲಪ್ ಆಗಿರೋದು ನೋಡ್ಬಿಟ್ಟು ವೇಣುಗೋಪಾಲ್ ಸರ್ ಅವರೆಲ್ಲ ಇಲ್ಲ ಸ್ವಲ್ಪ ತಗೋಣ ಕ್ರಾಪ್ ಅಂತ ಹೇಳಿದ್ರು. ಈ ವರ್ಷ ಪ್ರತಿ ಗಿಡದಲ್ಲೂ ಅಟ್ಲೀಸ್ಟ್ 750 ಗ್ರಾಮ್ಸ್ ಗ್ಯಾರಂಟಿ ಬರುತ್ತೆ ಅಂತ ಅವರು ಅಸೆಸ್ ಮಾಡಿರೋದು, ವೇಣುಗೋಪಾಲ್ ಅವರೆಲ್ಲ ಬಂದಾಗ. ಕಳೆದ ಬಾರಿ ಕಾಫಿ ಕುಯ್ದಿದ್ದು ಏನು ಮಾಡಿದ್ರಿ? ಕಾಫಿ ಅಲ್ಲಿ ಮಾಡಿದ್ರ, ಪಾರ್ಚ್ಮೆಂಟ್ ಮಾಡೋದು? ಇಲ್ಲ ಸರ್, ಚೆರ್ರಿನೇ. ನಮ್ದೊಂದು ಡ್ರೈಯರ್ ಇದೆ, ಆ ಡ್ರೈಯರಲ್ಲಿ ಹಾಕಿ ಚೆರ್ರಿ ಮಾಡಿ ಪಾರ್ಚ್ಮೆಂಟ್ ಈಗೇನು ಪ್ಲಾನ್ ಇಲ್ಲ ನಮ್ಮ ಕಡೆ. ಇವಾಗ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ನಮ್ಮ ಐಡಿಯಾನು ಏನು ಅಂತಂದರೆ, ಇವಾಗ ನನ್ನ ರಿಲೇಟಿವ್ ಒಬ್ಬ ಹಾಕಿದ್ದಾನೆ ಕಾಫಿ, ಅವ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾನೆ ನನಗಿನ್ನ. ಮೋಸ್ಟ್ ಪ್ರಾಬ್ಲಿ 1.5 ವರ್ಷಕ್ಕೆ ಅವ್ರದ್ದು ಈಳು ಸ್ಟಾರ್ಟ್ ಆಗುತ್ತೆ. ಎಲ್ಲ ಟ್ರೆಡಿಷನಲ್ 3 ಇಯರ್ಸ್ ಬೇಕಂತ ಇದ್ರಲ್ಲ, ನಮಗೆ ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿದ್ದು ವಾಟರ್ ಫೀಡ್ ಮಾಡ್ತಾ ಇದ್ರೆ ಮೋಸ್ಟ್ಲಿ 3 ವರ್ಷ ಎಲ್ಲ ಬೇಕಿಲ್ಲ ಕಾಫಿಗೆ. ಅದು ಟ್ರೆಡಿಷನಲ್ ಏರಿಯಾದಲ್ಲಿ ಏನು ಅಂದರೆ ಅವ್ರಿಗೆ ನೀರೆಲ್ಲ ಕೊಡೋಕ್ಕಾಗಲ್ಲ, ಮಳೆ ತುಂಬ ಇದಿರುತ್ತೆ. ನಮ್ಮಲ್ಲಿ ಆ ಥರ ಇಲ್ಲ ಕಂಡೀಷನ್. ನಾವೇ ವಾಟರ್ ಮ್ಯಾನೇಜ್ಮೆಂಟ್ ಮಾಡುವಾಗ ಅದನ್ನು ಬೆಳಿಬೋದು. ಓಕೆ. ಈಗ ನೀವು ಸಸಿ ತಂದಿದ್ದು ಪಾಕೆಟಲ್ಲಿ ಇರೋ ಸಸಿನ? ಹೌದು ಸರ್. ಫೈನ್. ಈ ವರ್ಷ ಸ್ವಲ್ಪ ಇದನ್ನು ತರಿಸ್ಕೊಟ್ಟೆ. ನಮ್ಮ ಊರಲ್ಲಿ ಪಕ್ಕದ ಮುಖಡಳ್ಳಿ ಅಂತ, ಅಲ್ಲೊಬ್ರು ಹಾಕಿದ್ದಾರೆ ಚಿನ್ನಸ್ವಾಮಿ ಅಂತ, ಅವ್ರಿಗೂ ಚೆನ್ನಾಗಿ ಬಂದಿದೆ. ಅದು ಕಪ್ಪು ಮಣ್ಣು. ಸಾರಿ, ಐ ಮಿಸ್ಡ್ ದಿಸ್ ಪಾಯಿಂಟ್. ಅವ್ರದ್ದು ಚೆನ್ನಾಗಿ ಬಂದಿದೆ, ಕಪ್ಪು ಮಣ್ಣಲ್ಲೇ ಚೆನ್ನಾಗಿ ಬರ್ತಾ ಇದೆ. ಈಗ ನಾಟಿ ಹೇಗೆ ಮಾಡಿದ್ರಿ ಹೇಳಿ? ನಾಟಿ ಏನಿಲ್ಲ ಸರ್, ಪಾಕೆಟ್ ಬಂದಿದ್ದಲ್ಲ. ಈ ಸರಿ ಮಾಡಿದ್ದು ನಾನು ಅವ್ರಿಗೆ ಕೊಟ್ಟಿದ್ದೆ. ರಾಮಣ್ಣ ಅಂತ ಒಬ್ರು ಕಾಫಿ ಬೋರ್ಡ್ ಅವ್ರು ಇದ್ರು, ಅವ್ರು ಸ್ವಲ್ಪ ಗೈಡ್ ಮಾಡಿದ್ರು ಯಾವ ರೀತಿ ಹಾಕಬೇಕು ಏನು ಅಂತ. ಹೇಳಿ ಸರ್, ಹೇಗೆ ಹಾಕಬೇಕು, ಹೇಗೆ ನಾಟಿ ಮಾಡಿದ್ರಿ? ನಮ್ಮಲ್ಲಿ ಇನ್ನೊಂದು ಏನಾಯ್ತು ಅಂದರೆ, ಜೋಸೆಫ್ ಚಾಕೋ ಅಂತ ಒಬ್ರು ಇದ್ದಾರೆ, ಅವ್ರದ್ದು ಒಂದು ಪ್ಯಾಟರ್ನ್ ಮಾಡಿದ್ರು. ಅವ್ರು ಸಿಲ್ವರ್ ಹಾಕಿ 6 ಮಂತ್ಸ್ಗೆ ಹಾಕಿದ್ರು. ನಾವು ಅದೇ ಪ್ಯಾಟರ್ನ್ ಮಾಡಿರೋದು. ಅದಕ್ಕೆ ಒಂದು ಅರ್ಧ ಅಡಿ ಬಿಟ್ಟು ಜೂನಲ್ಲಿ ಸಿಲ್ವರ್ ಹಾಕಿದ್ದು, ಅದು ನವಂಬರ್ಗೆ ಪ್ಲಾಂಟೇಶನ್ ಮಾಡಿದ್ದು. ಅದು ಒಂದು. ಇನ್ನೊಂದು ಗುಂಡಿ ಹೊಡೆದ್ಬಿಟ್ಟು ನಾಟಿ ಮಾಡೋದಾ? ಇಲ್ಲ ಸರ್, ಗುಂಡಿ ಅದನ್ನ ಮಾಡಬಾರ್ದು ಯಾವತ್ತು. ಮಣ್ಣನ್ನ ಮೇಲ್ಗಡೆಗೆ ಜಾಸ್ತಿ ಮಾಡಿ ಅಲ್ಲಿ ಹಾಕ್ಬೇಕು, ಏರ್ ಹಾಕ್ಬಿಟ್ಟು ಅದನ್ನ ಮಾಡಬೇಕು. ಒಂದು ಅರ್ಧ ಅಡಿ ದೂರದಲ್ಲಿ. ಒಂದು ಮರಕ್ಕೆ ಎಷ್ಟು, 4 ಬಳ್ಳಿನ? ಇಲ್ಲ ಸರ್, ನಾವು ಒಂದೇ ಹಾಕಿದ್ದು. ಒಂದು ಮರಕ್ಕೆ ಒಂದೇ ಬಳ್ಳಿ ಅಂದರೆ ಒಂದರಲ್ಲಿ 3 ಕಡ್ಡಿ ಇರ್ತಾ ಇತ್ತು ಒಂದು ಪಾಕೆಟಲ್ಲೇ. ಅದು ಓಕೆ. ಸರ್ಪಂಟೈನಲ್ ಮೆಥಡಲ್ಲಿ ಮಾಡೋದೆಲ್ಲ ಒಂದೊಂದಿರುತ್ತೆ. ಬಟ್ ನಾವು ಈ ಸರಿ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ, ಇವಾಗ ಪ್ಲಾಂಟೇಶನ್ ನಡೀತಾ ಇದೆ, ಯಾವುದು ಸಿಲ್ವರ್. ಆ ಸಿಲ್ವರ್ಗೆ ಏನು ಮಾಡೋಣ ಅಂದ್ಕೊಂಡಿದ್ದೀವಿ ಅಂದರೆ, ಒಂದೊಂದೇ ಹಾಕೋಣ ಇವಾಗ, ಯಾಕೆಂದರೆ ಎಕ್ಸ್ಪೆನ್ಸಿವ್ ಇಲ್ಲೆಲ್ಲ. ಅದು ಒಂದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ ಇವಾಗ, ಈ ಪೆಪ್ಪರ್ ನರ್ಸರಿದು. ಅದಕ್ಕೆ ಅಷ್ಟೊಂದು ಇದು ಮಾಡೋದು ಬೇಡ ನಾವು, ಯಾಕೆಂದ್ರೆ ಸಿಲ್ವರು ಮತ್ತು ಇದು 2 ಒಟ್ಟಿಗೆ ಹಾಕೋದ್ರಿಂದ ಇವಾಗ ಪ್ಲಾಂಟೇಶನ್ ಮಾಡಿ ಅದು ಸ್ವಲ್ಪ ಮೇಲ್ಗಡೆಗೆ ಬಂದಮೇಲೆ ಅಲ್ಲೇ ಮತ್ತೆ ಇನ್ನೊಂದು ಅದನ್ನೇ ಮಣ್ಣು ಕೊಟ್ಟು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಬೇರು ಬೆರೆಸ್ಕೊಂಡು ಸರ್ಪಂಟೈನ್ನ ಹೊರಗಡೆ ಮಾಡೋ ಬದಲು ಅಲ್ಲೇ ಒಳಗಡೆ ಮಾಡಿ ಅಲ್ಲಿ 2 ಮಾಡ್ಕೊಳ್ಳೋಣ, 2 ಅಥವಾ 3 ಮಾಡ್ಕೊಂಡು. ಅಲ್ಲಿ 3 ವರ್ಷ ತಂದಿರೋ ನಿಮ್ಮದೇ ಗಿಡಗಳಿದೆಯಲ್ಲ, ಅದರಲ್ಲೇ ಮಾಡ್ಕೋಬೋದಲ್ಲ ನೀವು? P1 ಅದೆಲ್ಲ ಮಾಡೋದಲ್ಲ. ನಾನು ಇವಾಗ P1 ಆಗ್ತಾ ಇಲ್ಲ ಸರ್, ನಮ್ದೆಲ್ಲ ಅವಾಗ ತಂದಿರೋದು P1. ಪನೀರ್ 2 ಮಾಡ್ತಾ ಇದ್ರಿ. ಇವಾಗ ನಾವು ಫೋಕಸ್ ಮಾಡ್ತಾ ಇರೋದು ಪನೀರ್ 2, ದೆನ್ ಪನೀರ್ 9. ಅದು ಬಿಟ್ಟರೆ ಸ್ವಲ್ಪ ಕುಂಬಕಲ್ ಟ್ರೈ ಮಾಡೋಣ ಅಂತ. ಅದು ಬಿಟ್ಟರೆ ಚಂದ್ರ ಹೇಳ್ತಾ ಇದ್ದಾರೆ, ಅದನ್ನು ನೋಡ್ಬೇಕದು.
ಈಗ ನಿಮ್ಮಲ್ಲಿ ನೀವೇ ಸಸಿಗಳನ್ನು ಅಭಿವೃದ್ಧಿ ಮಾಡೋ ಮಟ್ಟಕ್ಕೆ ಬೆಳೆದಿರೋ ಗಿಡಗಳಿಲ್ಲ, ಹಾಗಾಗಿ ನರ್ಸರಿಯಿಂದಲೇ ತರ್ತಾ ಇದ್ದೀರಿ. ಏನು ಧಾರಣೆ ಇದೆ ಈಗ? ಇವಾಗೇನು ಅರೌಂಡ್ 50 ರುಪೀಸ್ ಹೇಳ್ತಾರೆ ಕೆಲವರು ಒಂದು ಬಳ್ಳಿಗೆ. ಓಕೆ, ಅದು ಒಂದೊಂದೇ ಕಡ್ಡಿ ಇರಲ್ಲ, ಅದು ಸರ್ಪಂಟೈನ್ ಆಗಿದ್ರೆ ಒಂದೊಂದೇ ಇರುತ್ತೆ, 3 ಕಡ್ಡಿ ಇರಲ್ಲ. ಸರ್ಪಂಟೈನ್ ಅಂದ್ರೆ ಸರ್ಪಂಟೈನ್ ಮೆಥಡ್ ಅಂತಂದ್ರೆ ಅವರು ಈ ಗಿಡ ತಗೊಂಡು ಒಂದು ಬುಟ್ಟಿ ಅಂತ ಹೇಳ್ತಾರಲ್ಲ, ಆ ಬುಟ್ಟಿ ಮೇಲ್ಗಡೆನೆ ಹಬ್ಬಿಸ್ಕೊಂಡು ಹೋಗ್ತಾರೆ, ಅಲ್ಲಿ ಬೇರ್ ಕೊಟ್ಟಾಗ ಮತ್ತೆ ಕಟ್ ಮಾಡೋದು, ಅದು ಸರ್ಪಂಟೈನ್ ಮೆಥಡ್. ಮಲ್ಟಿಪ್ಲಿಕೇಶನ್ ಅಲ್ಲಿ ಒಂದು ಮೆಥಡ್ ಅದು. ಜನರಲ್ ಆಗಿ ಏನ್ ಮಾಡ್ತಾರೆ, ರನ್ನರ್ಸ್ ತಗೊಂಡು ಅಲ್ಲಿ ಆ ಕಡ್ಡಿನೆಲ್ಲ ಇದ್ ಮಾಡಿ ಅಲ್ಲಿಗೆ ಬ್ಯಾಸ್ಕೆಟ್ಗೆ ಹಾಕಿ ಅಲ್ಲಿ ಇದ್ ಮಾಡಿಸ್ತಾರೆ, ಚಿಗುರೊಡಿಸ್ತಾರೆ. ಸರ್ಪಂಟೈನ್ ಅಲ್ಲಿ ಏನಂದ್ರೆ ಒಂದು ಇದನ್ನ ತಗೋತಲ್ಲ, ಬ್ಯಾಸ್ಕೆಟ್ ಇದೆಯಲ್ಲ, ಒಂದು ಗಿಡ ತಗೊಂಡು ಅದನ್ನ ಆರಜೆಂಟಲ್ ಆಗಿ ಹಬ್ಬಕ್ ಬಿಟ್ಟು ಆ ಪ್ರತಿ ನೋಡ್ಗೂ ಒಂಥರ ಪಿನ್ ಮಾಡಿ ಅಲ್ಲಿ ಬೇರ್ ಕೊಡಂಗ್ ಮಾಡ್ತಾರೆ. ಬೇರ್ ಕೊಟ್ಟಾಗ ಒಂದು ಸ್ವಲ್ಪ ಅದೊಂದು 7 to 8 ಬ್ಯಾಸ್ಕೆಟ್ ಅಷ್ಟು ಮುಂದೆ ಹೋದ್ಮೇಲೆ ಹಿಂದೆ ಕಟ್ ಮಾಡಿದ್ರೆ ಅಲ್ಲಿ ಮತ್ತೆ ಹೊಸ ಬೇರು ಬರುತ್ತೆ. ಅವಾಗ ಒಂದೇ ಒಂದು ಇದಾಗುತ್ತೆ ಅಂತ. ಈಗ ಒಂದ್ಸರಿ ನೀವು ನಾಟಿ ಮಾಡಿದ್ಮೇಲೆ ಆಮೇಲಿಂದ ನಿರ್ವಹಣೆ ಎಲ್ಲ ಏನು ಮಾಡಿದ್ರಿ, ಏನು ಗೊಬ್ಬರ ಕೊಟ್ರಿ, ಯಾವ ಥರ ನೋಡ್ಕೊಂಡ್ರಿ ಬಳ್ಳಿನ? ನಮ್ಮಲ್ಲಿ ಬಳ್ಳಿಗೇನಂತ ಗೊಬ್ಬರ ಅಂತ ಏನೂ ಕೊಟ್ಟಿಲ್ಲ ಸರ್. ನಾನು ಜಾಸ್ತಿ ಯೂಸ್ ಮಾಡೋದು ಶುಗರ್ ಫ್ಯಾಕ್ಟ್ರಿಲಿ ಇದು ಕೊಡ್ತಾರೆ, ಒಂದು ಬಯೋ ಸೂಪರ್ ಅಂತ. ಅದು ಒಂದು ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ, ಅದನ್ನು ಕೊಡ್ತೀವಿ. ಅದನ್ನು ಬಿಟ್ಟರೆ ಇದಕ್ಕೆ ಸ್ಪ್ರೇ ಚೆನ್ನಾಗಿರುತ್ತೆ, 19 ಸ್ಪ್ರೇ ಮಾಡ್ತೀವಿ. ಅದನ್ನು ಬಿಟ್ಟರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಪೆಪ್ಪರ್ ಸ್ಪೆಷಲ್ ಇದೆ. ಅಥವಾ ಕೆಲವು ಟೈಮ್ ಇಮಿಡಿಯೇಟ್ ಆಗಿ ಏನಾದ್ರು ನೋಡಬೇಕು ಅಂತ ಹೇಳಿದ್ರೆ ಆವಾಗ ಚಿಲೇಟೆಡ್ ಫಾರ್ಮಲ್ಲಿರೋದು ಯಾವುದಾದ್ರು ಮೈಕ್ರೋನ್ಯೂಟ್ರಿಯೆಂಟು, ಎಸ್ಪೆಷಲಿ ಬೋರಾನ್, ಜಿಂಕ್, ದೆನ್ ಫೆರಸ್ ಜಾಸ್ತಿ ಇರೋವಂಥದ್ದು, ಆ ಥರ ಕಂಟೆಂಟ್ ಇರೋದು ನಾವು ಮಾಡ್ತೀವಿ. ಇದ್ರ ಬಗ್ಗೆ ನಮಗೆ ಫರ್ಟಿಲೈಸರ್ ಬಗ್ಗೆ ಎಲ್ಲ ತುಂಬ ಗೊತ್ತಿಲ್ಲ ಆನೆಸ್ಟ್ಲಿ. ಸೊ ವೇಣುಗೋಪಾಲ್ ಅವ್ರು ಏನು ಹೇಳ್ತಾರೆ ಆ ಥರ ಮಾಡ್ತೀರಾ? ಅದನ್ನು ಮಾಡ್ತೀವಿ. ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ನಾವು ಟ್ರೈ ಮಾಡ್ತೀವಿ, ಇದೇ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದೊಂದು ಮೆಥಡ್ ಇರುತ್ತೆ. ಸ್ವಲ್ಪ ಏನಾದ್ರು ನೋಡ್ತೀವಿ, ಬೇರೆ ಮಾಡಿದಾಗ ಏನಿದೆ. ಎಸ್ಪೆಷಲಿ ಏನಾಯ್ತು ಲಾಸ್ಟ್ ಟೈಮ್, ಕೆಲವ್ರು ಹೇಳ್ತಾರೆ ಪ್ರೀ ಬ್ಲಾಸಮ್ ಸ್ಪ್ರೇ ಮಾಡಿ ಅಂತ, ಸ್ವಲ್ಪ ಅದೇನು ಹಾರ್ಮೋನ್ಸ್ ಏನೋ ಕೆಲವು ಇದನ್ನು ಹಾಕಿ ಲಾಸ್ಟ್ ಟೈಮ್ ಮಾಡಿದ್ವಿ. ಈ ಸರಿ ಏನು ಮಾಡಿದೆ, ಸೊ ಇದು ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ತೋಟಕ್ಕೆ ಮಾಡಿದ್ವಿ, ಒಂದು ತೋಟಕ್ಕೆ ಮಾಡಲಿಲ್ಲ. ಇವಾಗ ರಿಸಲ್ಟ್ ಒಂದೇ ಇದೆ. ಸೊ ಅದು ನಿಜವಾಗ್ಲೂ ನೆಸೆಸಿಟಿ ಇದೆಯಾ? ಸ್ವಲ್ಪ ನಾವು ನಮ್ಮ ಇದಕ್ಕೆ ತಾಂತ್ರಿಕ ಜ್ಞಾನವನ್ನ ಅಳವಡಿಸೋ ಪ್ರಯತ್ನ ಮಾಡ್ತಾ ಇದ್ದೀರಿ ಕೃಷಿಯಲ್ಲಿ. ಓಕೆ, ಸರಿ. ಈಗ ಗೊಬ್ಬರ ಅಂದ್ರೆ ತಾವು ಹೇಳೋದು ಪ್ರೆಸ್ಮಡ್ ಒಂದೇ ಹಾಕ್ತೀರಿ, ಹಟ್ಟಿ ಗೊಬ್ಬರ, ಎರೆಹುಳನ ಗೊಬ್ಬರ? ಎರೆಹುಳ ಗೊಬ್ಬರ ಏನು ಹಾಕಲ್ಲ ಸರ್. ನಮ್ದು ಜಾಸ್ತಿ ತೆಂಗಿನ ತೋಟಕ್ಕೆಲ್ಲ ನಾವು ಮೊಟ್ಟೆ ಕೋಳಿ ಗೊಬ್ಬರ ಹಾಕೋದು. ಅದನ್ನು ಹಾಕಕ್ಕೆ ಹೋಗಿಲ್ಲ. 1-2 ಗಿಡಕ್ಕೆ ಹಾಕಿ ಟ್ರೈ ಮಾಡಿದೆ, ಅದು ಜಾಸ್ತಿ ಗ್ರೋ ಆಗಲಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಮೋನಿಯಾ ಫಾರ್ಮಲ್ಲಿ ಜಾಸ್ತಿ ಇರುತ್ತಲ್ಲ, ಕೋಳಿ ಗೊಬ್ಬರ ಕಾಳ್ಮೆಣ್ಸ್ಗೇನು ಹಾಕಿಲ್ಲ. ನೀವು ಬರೀ ಪ್ರೆಸ್ ಮಾಡಿದ ಗೊಬ್ಬರ ಅಲ್ವಾ, ಅದೊಂದು ತಗೋತೀರಿ, ಆಮೇಲೆ ಸ್ಪ್ರೇ ಮಾಡ್ಬಿಡ್ತೀರಿ, ಸಿಂಪರಣೆ ಮೂಲಕನೇ ಕೊಡ್ತೀರಿ. ಏನು ತಿಂಗಳಿಗೊಂದ್ಸರಿ ಸ್ಪ್ರೇ ಮಾಡ್ತೀರಾ? ಇಲ್ಲ ಸರ್, ಇಲ್ಲ ಆ ರೀತಿ ಎಲ್ಲ ನಾವು ಇವಾಗ ಅದದ್ದು ಏನು ಪ್ರಾಬ್ಲಮ್ ಇದೆ ಅಂದರೆ ನಮಗೆ ಇವಾಗ ನಾನು ಅಂದರೆ ನನಗೆ ಐ ಶುಡ್ ಗೆಟ್ ಕನ್ವಿನ್ಸ್ ಅದು ಇಳುವರಿಯಾಗಿ ಮಾಡ್ಬೋದಾ ಇಲ್ಲೋ ಅಂತ. ಈ ವೆಜಿಟೇಟಿವ್ ಗ್ರೋತ್ಗೆ ಏನು ಪ್ರಾಬ್ಲಮ್ ಇಲ್ಲ, ಹೆಂಗೋ ಬರುತ್ತೆ ಗೊಬ್ಬರ ಕೊಟ್ಟರೆ. ಅಲ್ಲ, ಅದು ಬಂದರೆ ತಾನೇ ನಿಮಗೆ ಮುಂದೇನು ಬರೋದು. ಅದು ಫ್ರೂಟ್ರಿ ಸೆಟ್ ಆಗಲಿಲ್ಲ ಅಂತಂದರೆ ನಮ್ಮ ಟೆಂಪ್ರೇಚರ್ಗೇನು ಇದು ಎಲ್ಲ ಟ್ರಯಲ್ ಅಲ್ಲ ಸರ್. ತುಂಬ ಅದಕ್ಕೋಸ್ಕರ ನಾವೇನು ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಆ ಡೈರೆಕ್ಷನಲ್ಲಿ. ಸರಿ ಸರಿ. ಈ ವರ್ಷ ನಮಗೆ ಎಲ್ಲ ಪೆಪ್ಪರ್ದು, ಇವಾಗ ಕಾಫಿ ಇದೆ, ಕಾಫಿಗೆ ನಮ್ಗೆ ತೊಂದರೆ ಇಲ್ಲ, ಅದರ ಇನ್ವೆಸ್ಟ್ ಮಾಡೋದು ತಗೋತೀವಿ ಅನ್ನೋ ನಂಬಿಕೆ ಇವಾಗಿದೆ, ಯಾಕೆಂದರೆ ಬಂದಿದೆ. ಈಗ ಪೆಪ್ಪರ್ದು ಹೆಂಗೆ ಸೆಟ್ ಆಗುತ್ತೆ ಅಂತ ಈ ವರ್ಷ ಗೊತ್ತಾಗುತ್ತೆ. ಒಂದು 600 ಗಿಡದಲ್ಲಿ ಇದಾಗಿದೆ, ವಾಲಿ ಮೇಲೆ ಚೆನ್ನಾಗಿದೆ. ಸೊ ಈ ಸರಿ ಇವಾಗ ಸ್ವಲ್ಪ ಬರ್ತಾ ಇದೆ. ಇದನ್ನು ನೋಡೋಣ. ಈ ಇದರಲ್ಲಿ ಸ್ಟ್ರೆಸ್ ಎಲ್ಲ ಕೊಟ್ಟು ನೀರು ಕೊಟ್ಟಾಗ ಅದು ಏನು ಪರ್ಫಾರ್ಮ್ ಮಾಡ್ಬೇಕು ಆ ಥರ ಪರ್ಫಾರ್ಮ್ ಮಾಡ್ತಾ ಇದೆ. ಈ ಫ್ರೂಟ್ ಸೆಟ್ಟಿಂಗ್ಗೆ ಈ ಚಾಲೆಂಜ್ ಇರೋದು. ಅಂದರೆ ಇದುವರೆಗೂ ನೀವು ಕಾಳ್ಮೆಣ್ಸ್ ಕುಯ್ದಿದ್ದೀವಿ ಸರ್, ಸ್ವಲ್ಪ ಅದನ್ನು ನಾವು ಇದನ್ನು ಮಾಡೋಕ್ಕಾಗಲ್ಲ. ಲಾಸ್ಟ್ ಇಯರ್ ಅರೌಂಡ್ 100 kg ಅಷ್ಟು ಆಗಿದೆ. ಹೇಗಿತ್ತು ಗುಣಮಟ್ಟ? ನಾವು ಕೊಟ್ಟಿಲ್ಲ, ಹಂಗೆ ಇಟ್ಕೊಂಡಿದ್ದೀವಿ. ಚೆನ್ನಾಗಿದೆ. ವೇಣುಗೋಪಾಲ್ ಸರ್ ಒಂದ್ಸರಿ ನೋಡಿದ್ರದು, ಸ್ಯಾಂಪಲ್ ನೋಡಿ ಓಕೆ ಆನ್ ಪಾರ್ ವಿತ್ ಅಂತ ಹೇಳಿದ್ರು, ಸ್ಟ್ಯಾಂಡರ್ಡ್ ಅಂತ. ಓಕೆ, ಈಗ ಕಾಫಿದು ಹೇಳಿ ಸರ್. ಅದೇನೋ ಹೇಳ್ತಾ ಇದ್ರಲ್ಲ ಆಗಲೇ, ವಿವರಿಸ್ತಾ ಇದ್ರಿ, ಬೀಜ ಓಪನ್ ಮಾಡೋದು. ಅದನ್ನ ಈ ಸರಿ ನಾವೇ ಕಾಫಿ ಬೋರ್ಡಿಂದ ಒಂದು 5 kg ಕಾಫಿ ತಗೊಂಡು ನೋಡೋಣ ನಾವೇ ಇದನ್ನ ಮಾಡ್ಬೋದಾ ಅಂತ. ನಾವೇನು ಅಂದರೆ ಅಟ್ಲೀಸ್ಟ್ ನಮ್ಮ ಕಡೆ ಎಲ್ಲ ಇನ್ಯಾರಾದರೂ ಇಂಟ್ರೆಸ್ಟ್ ತೋರಿಸಿದ್ರೆ ಕೊಡೋಣ, ಅವರು ಮಾಡಲಿ. ಸ್ವಲ್ಪ ಆ ಹಬ್ಬೆಲ್ಲ ಒಂದು ಸ್ವಲ್ಪ ಇದಾದರೆ, ಕಾಫಿ ಎಲ್ಲ ಗ್ರೋಯರ್ಸ್ ಆದರೆ ನಾವು ಪಾರ್ಚಿಮೆಂಟ್ ಆ ಥರ ಏನಾದರೂ ಮಾಡ್ಬೋದು ಮುಂದೆ ಜೊತೆ ಸೇರಿ. ನೋಡಿ ಐಡಿಯಾ ಏನದು, ವಿವರವಾಗಿ ಹೇಳಿ. ಏನು ಮಾಡಿದ್ರು ಅಂತ ಅವ್ರು ಹೇಳಿದ್ ನೀವು? ಕಾಫಿ ಸೀಡ್ಸ್ನ ತಗೊಂಡು ಒಂಥರ ಈ ಒಳು ಥರ ಹೇಳ್ತಾರಲ್ಲ, ಸ್ವಲ್ಪ ಮಣ್ಣು ಆ ಕಡೆ ಈ ಕಡೆ ಮಾಡಿದ ಕೆಳಗಡೆ ಇದು ಮಾಡಿ ಅಲ್ಲಿಗೆಲ್ಲ ಸೀಡ್ಸ್ ಎಲ್ಲ ಇದು ಮಾಡಿದ್ದಾರೆ. ಇವಾಗ ಬರ್ತಾ ಇದೆ ಅದು. ಕಾಫಿದು ಬೆಳೆಸೋಕ್ಕೆ ಮತ್ತು ಇದೇನು ಅಂತ ಚಾಲೆಂಜ್ ಇಲ್ಲ ಸರ್.
ಅಂದರೆ ನಿಮ್ಗೆ ರೈಟ್ ಸೀಡ್ಸ್ ಪ್ರಾಬ್ಲಮ್, ಯಾಕಂದ್ರೆ ಸೀಡ್ಸ್ ನೋಡಿದಾಗ ಇದೇ ತಳಿ ಅಂತಂತೂ ಹೇಳೋಕ್ಕಾಗಲ್ಲ. ನಿಜ. ಸೊ ಲಾಸ್ಟ್ ಟೈಮ್ ನಮ್ಗೆ ಅದೇ ಆಗಿದ್ದು. ನಾವು 8,000 ಗಿಡ ಇದನ್ನ ಚಂದ್ರಗಿರಿ ಹೇಳಿದ್ರು, ಚಂದ್ರಗಿರಿ ಪ್ಲಸ್ ಬೇರೆ ಯಾವ್ಯಾವುದೋ ಕೊಟ್ಟಿದ್ದಾರೆ, ಮಿಕ್ಸ್ ಆಗಿದೆ. ಈ ಪ್ರಾಪರ್ ಚಂದ್ರಗಿರಿ ಏನಿದೆ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. N6 N9 ಅಂತ ಕೆಲವು ಹೇಳ್ತಾರೆ, ಅದ್ರಿಗೆ ಐ ಡೋಂಟ್ ನೋ ಮಚ್ ಅಬೌಟ್ ದಟ್. ಅವರು ಅಂಕೇಗೌಡರು ಹೇಳಿದಾಗ ಇದು N6 N9 ಅಂತಿದ್ದಾರೆ, ಅದು ಏನು ಪ್ಯಾಟ್ರನ್ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಅದರಲ್ಲಿ ಅಂತ ಇದೇನು ಇಲ್ಲ, ಇಳುವರಿ ಇಲ್ಲ. ಅದು ಲಾಸ್ಟ್ ಇಯರ್ ಏನು ಕೊಡಲೇ ಇಲ್ಲ, ಈ ವರ್ಷ ಸ್ವಲ್ಪ ಬಂದಿದೆ. ಯಾವ ಅಂತರದಲ್ಲಿ ಹಾಕಿದಿರಿ ಕಾಫಿನ? ಕಾಫಿ 5 ಫೀಟ್ಗೆ ಸರ್, ಎವ್ರಿ 5 ಫೀಟ್ಗೆ ಹಾಕಿದ್ದೀವಿ. ನಮಗೆ ತೆಂಗಿನ ಮರ ಬಂದು 27 ಫೀಟ್ ಇದೆ ಡಿಸ್ಟೆನ್ಸ್. ಅದರಲ್ಲಿ ಮಧ್ಯ ಒಂದು ಲೈನು ಅಡಿಕೆ ಇದೆ. ಆ ಅಡಿಕೆಯಿಂದ ಆ ಕಡೆ 3 ಅಡಿ ಬಿಟ್ಟು ಈ ಕಡೆ 3 ಅಡಿ ಬಿಟ್ಟು ಹಾಕಿದ್ದೀವಿ. 2 ಸಾಲ ಹಾಕಿದಿರಿ? 2 ಸಾಲ ಹಾಕಿದ್ದೀವಿ ಅಷ್ಟೇ. ಯಾಕಂದ್ರೆ ತೆಂಗಿನ ಮರದ ಗಡಿ ಎಲ್ಲ ಬೀಳಬಹುದು ಅಂತ. ಅಂದರೆ ಅದನ್ನ ಗುಂಡಿ ಮಾಡಿ ನೆಟ್ಟಿದ್ದ ಅಥವಾ ಸುಮ್ಮನೆ ಒಂದು ನೇಗಲ್ ಸಾಲ ಹೊಡೆದ್ಬಿಟ್ಟು ನೆಟ್ರ? ಇಲ್ಲ ಸರ್, ಅದನ್ನು ಒಂದು ಸ್ವಲ್ಪ ಗುಂಡಿ ಥರ ಮಾಡಿದ್ವಿ. ಓಕೆ. ಅದಕ್ಕೆಲ್ಲ ಏನು ಪೋಷಕಾಂಶಗಳ ನಿರ್ವಹಣೆ? ಅದಕ್ಕೇನಿಲ್ಲ, ಕೋಳಿ ಗೊಬ್ಬರ ಕೊಡ್ತೀವಿ ಸರ್, ಅಷ್ಟೇ ಸಾಕು. ನನ್ನ ಈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ. ಇವಾಗ ನೋಡಿ, ನಾವು ಈ ವರ್ಷ ನಾವು ಏನು ಗೊಬ್ಬರ ಕೊಟ್ಟಿಲ್ಲ. ಲಾಸ್ಟ್ ಇಯರ್ ಒಂದು ಸ್ವಲ್ಪ ಕೋಳಿ ಗೊಬ್ಬರ ಕೊಟ್ಟಿದ್ವಿ. 50 ಗ್ರಾಮ್ಸ್ ಅಷ್ಟು 15 ಕೊಟ್ಟಿದ್ದೀವಿ ಗ್ರ್ಯಾನ್ಯುಲರ್ಸ್ ಅಷ್ಟೇನೆ. ಇವಾಗ ಏನು ಅದನ್ನ ಇವಾಗ ಬಂದಿರೋ ಸೈಜ್ ಎಲ್ಲ ನೋಡಿದ್ರೆ ಮೋಸ್ಟ್ಲಿ ಪೊಟ್ಯಾಶ್ ಏನು ಬೇಕಾಗಿಲ್ಲ ಅನ್ಸುತ್ತೆ. ಹೌದಾ? ಸೊ ಬೆಳೆಯುತ್ತೆ ಸರ್, ಏನು ತೊಂದರೆ ಇಲ್ಲ. ಸ್ಟೆಮ್ ಬೋರರ್ ಅಂತ ಹೇಳ್ತಾರೆ, ಅದನ್ನ ನಾವು ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಬಂದಿಲ್ಲ, ಗೊತ್ತಿಲ್ಲ, ಬಂದಿಲ್ಲ. ಅದು ಬಂದ್ರೆ ಹೇಗೆ ಗೊತ್ತಿಲ್ಲ. ಬೇರೆ ರೋಗಗಳು, ಕೀಟಗಳು ಏನು ರೋಗ? ಕಾಳುಮೆಣಸಿಗೆ ಸ್ವಲ್ಪ ಇದಾದಾಗ, ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಆದಾಗ ಸ್ವಲ್ಪ ಇದಾಗುತ್ತೆ. ಏನಾದರೂ ಬಂದಿಲ್ಲ ಸರ್, ಇಲ್ಲಿವರೆಗೂ ಬಂದಿಲ್ಲ. ರೋಗ ಥರ ಏನು ಬಂದಿಲ್ಲ. ನಿಮ್ಮಲ್ಲಿ ಮಳೆನೇ ಕಡಿಮೆ ಅಲ್ಲ, ಹಾಗಾಗಿ ಮಳೆಯಿಂದ ಬರೋ ಸಮಸ್ಯೆಗಳು ಇರಲ್ಲ. ಹೌದು, ಲಾಸ್ಟ್ ಇಯರ್ ಮಳೆನೇ ಇಲ್ಲ, ಸೊ ಅಲ್ವಾ? ಹಾಗಾಗಿ ಏನು ಸ್ವಲ್ಪ ಅದಕ್ಕೆ ಫಸ್ಟ್ 2 to 3 ಇಯರ್ಸ್ ಒಂದು ಸ್ವಲ್ಪ COC ಕೊಡಬೇಕಾಗುತ್ತೆ ಅನ್ಸುತ್ತೆ ಸರ್. ಅಟ್ಲೀಸ್ಟ್ ಅವಾಗೇನು ಮಳೆ ಬರಲಿಲ್ಲ ಅಂದರೂ ಕ್ಲೌಡ್ ಎಲ್ಲ ಇದ್ದು ಒಂದು ಸ್ವಲ್ಪ ಚಳಿ ಈ ಥರ ಇದ್ದಾಗ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದೇನೋ. ಸ್ವಲ್ಪ ಗಿಡ ಹಂಗೆ ಆಗಿತ್ತು ನಮಗೆ, ಅಡಿಕೆ ಒಳಗಡೆ ಹಾಕಿರೋದು. ಅವಾಗ COC ಕೊಟ್ವಿ. ಕಾಪರ್ ಆಕ್ಸಿಕ್ಲೋರೈಡ್, ಬೋರ್ಡೋ ದ್ರಾವಣ ತಯಾರಿಕೆ, ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲ, ಜಾಸ್ತಿ ಗೊತ್ತಿಲ್ಲ. ಬೋರ್ಡೋ ಸ್ಪ್ರೇ ಮಾಡ್ತಾರೆ ಅಂದರೆ, ಬಟ್ ನಮ್ಮ ಕಡೆ ಏನು ಬೇಕಿಲ್ಲ ಅಂತ ನಾವು ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ. ಅದು ಕಾಫಿ ಹಾಕಿದ್ರಿ, ಕಾಳುಮೆಣಸು ಹಾಕಿದ್ರಿ, ಇನ್ನು ಬೇಕಾದಷ್ಟು ಸಾಂಬಾರು ಬೆಳೆಗಳಿದ್ದಾವೆ. ದಾಲ್ಚಿನ್ನಿ ಇದೆ, ಮತ್ತು ಲವಂಗ ಇದೆ, ಜಾಯಿಕಾಯಿ ಇದೆ. ಆ ಥರದ್ದೆಲ್ಲ ಬೆಳಿಬೇಕು ಅಂತ ತಮಗೆ? ಜಾಯಿಕಾಯಿ ಎಲ್ಲ ಇವರು ಹರ್ಷ ಅವರು ಇದು ಮಾಡಿದ್ರು ಹಾಕಿ ಅಂತ. ಬಟ್ ಅಷ್ಟೊಂದು ಸರ್, ಒಂದಂತೂ ನಿಜ, ಮಲ್ಟಿ ಕ್ರಾಪ್ಗೆ ಹೋದರೆ ಮೇಂಟೆನೆನ್ಸ್ ಜಾಸ್ತಿನೇ ಹೊತ್ತು ಕಡಿಮೆ ಇಲ್ಲ. ಹೌದಾ? ಯಾಕಂಗಂತೀರಿ? ಇವಾಗ ಫಾರ್ ಎಕ್ಸಾಂಪಲ್ ಜಾಯಿಕಾಯಿ ಹಾಕ್ತೀವಿ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದ್ರ ಶೇಡ್ ಜಾಸ್ತಿ ಆಗುತ್ತೆ, ಮತ್ತು ಅದರ ರೆಗ್ಯುಲೇಟ್ ಮಾಡಬೇಕು. ಸ್ವಲ್ಪ ಇದ್ದಿದ್ದೆ. ಇವಾಗ ಅಡಿಕೆ ಹಾಕಿದ್ದೀವಿ, ಅಡಿಕೆ ಹಾಕಿದ್ರಿಂದ ನಮ್ಮದು ಮಿನಿ ಟ್ರ್ಯಾಕ್ಟರ್ ಇದ್ರೂ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಕೆಲವು ಕಡೆ ಎಲ್ಲ ಲೇಬರ್ ಇಂಟೆನ್ಸಿವ್ ಜಾಸ್ತಿ ಆಗುತ್ತೆ, ಅಟ್ಲೀಸ್ಟ್ ಬಿಗಿನಿಂಗಲ್ಲಿ. ಸೊ ನಾವೇನು ಅಂದರೆ ಲೇಬರ್ ಕಡಿಮೆ ಇರೋ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡೋದು ಬೆಸ್ಟು. ಈಗ ಇಷ್ಟೇ ಬೆಳೆ ಹಾಕಿದಿರಲ್ಲ, ನೀವೇನು ಟ್ರ್ಯಾಕ್ಟರ್ ಏನು ಉಳುಮೆ ಮಾಡೋಕ್ಕಾಗಲ್ಲ ಒಳಗಡೆ? ಮಿನಿ ಟ್ರ್ಯಾಕ್ಟರಿಂದ ತೆಂಗಿನ ಮರದಿಂದ ಅಡಿಕೆ, ಕಾಫಿ ಇದು ಝೋನ್ ಮಾತ್ರ ಉಳುಮೆ ಮಾಡ್ತೀರಿ. ಉಳಿದಿದ್ದ ಭಾಗ ಇಲ್ಲ, ಅಡಿಕೆ ಇದೆ, ಜೊತೆಗೆ ಇದು ಕಾಫಿ ಇದೆ. ಕಳೆ ಬರಲ್ವಾ? ಬರುತ್ತೆ ಸರ್, ಅದು ಬ್ರಷ್ ಕಟರಲ್ಲಿ ಮಾಡ್ತಾ ಇರ್ತೀವಿ. ಹೌದಾ? ಅಂದ್ರೆ ಹಾಗೆ ಕಳೆನ ಮಣ್ಣಿನ ಮೇಲೆ ಬಿಡ್ತೀರಾ ಅಥವಾ ಬಾಚ್ಬಿಟ್ಟು ಹೊರಗಡೆ ತೆಗೆಸಾಕ? ಇಲ್ಲ, ಹೊರಗಡೆ ಏನು ಹಾಕಲ್ಲ, ಅಲ್ಲೇ. ಕಳೆ ಸಮಸ್ಯೆನೂ ಹೆಚ್ಚಿಗೆ ಏನಿಲ್ಲ? ಕಳೆ ಸಮಸ್ಯೆ ಇದೆ ಸ್ವಲ್ಪ, ಬಟ್ ಇಲ್ಲಿಲ್ಲ. ಈ ಅಡಿಕೆಯಲ್ಲಿದೆ, 8x8 ಅಡಿಕೆ ಹಾಕಿದ್ದೀವಿ, ಅಲ್ಲಿ ಸ್ವಲ್ಪ ಇದೆ, ಅಲ್ಲೆಲ್ಲ ಬ್ರಷ್ ಕಟ್ರ್ ಮಾಡ್ತೀವಿ. ಮತ್ತು ಈ ಸರಿ ಅದಕ್ಕೆ ಅಲ್ಲಿಗೂ ಒಂದು ಸ್ವಲ್ಪ ಕಾಫಿ ಹಾಕ್ತೀವಿ ಸರಿ. ಬೆಳೆದ್ಬಿಟ್ಟ ಮೇಲೆ ಓದೋದು ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೀರಾ ಬೆಳೆ ಬಗ್ಗೆ, ಅಥವಾ ಈಗಲೂ ಅಧ್ಯಯನ ಮಾಡ್ತಾ ಇದ್ದೀರಾ ಎಕ್ಸ್ಪರಿಮೆಂಟ್ ಮಾಡೋಕ್ಕೋಸ್ಕರ? ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅಂದರೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಇವಾಗ ಏನು ಅಂದರೆ ಬೇಸಿಕಲಿ ನಮ್ಮದೆಲ್ಲ ವಾಟರ್ ಮ್ಯಾನೇಜ್ಮೆಂಟು, ಶೇಡ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಈ ಎಕ್ಸ್ಪೆಷಲಿ ಇದರಲ್ಲಿ. ಅದು ಸ್ವಲ್ಪ ಗೊತ್ತಾಗಿದೆ. ವಾಟರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀರಿ? ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಪೆಪ್ಪರ್ಗೆಲ್ಲ ನಮ್ಮಲ್ಲಿ ಡ್ರಿಪ್ ಇರುತ್ತೆ, ಬಟ್ ಅಲ್ಲಿ ಕೆಲವು ಒಂದು ಸರಿ ಏನಾದ್ರು ಡ್ಯಾಮೇಜ್ ಆದರೆ ನೀರು ಬಿಡಲ್ಲ. ಕೆಲವು ಸರಿ ಇದಾದರೆ ಓವರ್ಫ್ಲೋ ಆದರೆ ಅಲ್ಲಿ ನೀರು ನಿಂತ್ಕೊಂಡ್ರೆ ಇದು ಗಿಡ ಸಾಗುತ್ತೆ. ಅದಕ್ಕೆ ಒಂದು ಮೈಕ್ರೋ ಜೆಟ್ ಇದೆ, ಜೆಟ್ ಅಂತ, ಅದನ್ನು ಹಾಕೊಂಡಿದ್ದೀವಿ ಪೆಪ್ಪರ್ ಇರೋ ಕಡೆ ಎಲ್ಲ. ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಷ್ಟ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೋದು. ಕಡೆ ಹಾಕಿದ್ದೀರಾ ಅಥವಾ ಒಂದು ಕಡೆ ಮಾತ್ರ ಹಾಕಿದ್ದೀರಾ? ಇಲ್ಲ ಸರ್, 2 ಕಡೆ ಹಾಕಿದ್ದೀವಿ. ಕಂಪ್ಲೀಟ್ ಅದು ಇದಾಗಬೇಕು, ಪೂರ್ತಿ ಕವರ್ ಆಗುತ್ತೆ. ಎಷ್ಟೊತ್ತು ನೀರು ಕೊಡ್ತೀರಿ? ಅದು ತೆಂಗೋದಕ್ಕೆ ಈ ಥರ ಎಲ್ಲ ನಾವು ಟೈಮ್ ಬೇಸ್ಡ್ ಏನಿಲ್ಲ ಸರ್. ಅದು ಏನಂದರೆ ಅದು ಜೆಟ್ ಇದೆಯಲ್ಲ, ಅದೊಂದು ಸ್ವಲ್ಪ ಜಾಸ್ತಿ ಕೊಟ್ಟರು ಅದೇನು ಒಂದೇ ಸರಿ ಡ್ರಾಪ್ಸ್ ಥರ ಹೋಗಲ್ಲ, ಮಿಸ್ಟ್ ಥರ ಇರುತ್ತಲ್ಲ. ಸೊ ಅದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ಆದರೂ ಏನೂ ತೊಂದರೆ ಇಲ್ಲ. ನಾವೇನು ಮಾಡಿದ್ದೀವಿ, ತೆಂಗು ಮತ್ತು ಪೆಪ್ಪರ್ಗೆ ಏನು ಮಾಡಿದ್ದೀವಿ ಅಂದರೆ, ಇದು ಪೆಪ್ಪರ್ಗೆ ಎಷ್ಟು ಬೇಕೋ ಆ ಥರ ಪ್ಲ್ಯಾನ್ ಮಾಡಿ, ತೆಂಗಿಗೆ ಅದರ 2 ಸರಿ ಅಲ್ಲೇ ಒಂಥರ ಬೇರೆ ಮೈಕ್ರೋ ಟ್ಯೂಬ್ಸ್ ಎಲ್ಲ ಹಾಕಿ ಅಲ್ಲಿಗೆ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಟೈಮ್ ಅಷ್ಟೇ ಇರುತ್ತೆ, 7 hours ಅಂತಂದರೆ 7 hours ಅಥವಾ 4 hours ಈ ರೀತಿ ಶಿಫ್ಟ್ ಮಾಡ್ಕೋತೀವಿ.
ನೀರಿಗೇನು ಸಮಸ್ಯೆ ಇಲ್ಲ? ನೀರಿಗೆ ಇವಾಗ ಅಷ್ಟೊಂದು ಸಮಸ್ಯೆ ಇಲ್ಲ ಸರ್. 2 ಕಡೆ ಜಮೀನಲ್ಲಿ, ಇನ್ನೊಂದು ಜಮೀನಲ್ಲಿ ಸ್ವಲ್ಪ ಇದೆ, ಬಟ್ ಕ್ವೈಟ್ ಮ್ಯಾನೇಜಬಲ್. ಬಟ್ ಇದಕ್ಕೆ ನಿಮಗೆ ಪೆಪ್ಪರ್ಗೆ ಮತ್ತು ಕಾಫಿಗೆ ನೀರು ಜಾಸ್ತಿ ಬೇಕಿಲ್ಲ. ಹೌದಾ? ಇರೋ ನೀರಲ್ಲಿ ಮ್ಯಾನೇಜ್ ಮಾಡ್ಬೋದು. ಅದಕ್ಕೆ ತುಂಬ ಕಡಿಮೆನೆ. ಓಕೆ. ಈಗ ನಿಮ್ಮ ಭಾಗದಲ್ಲಿ ಅಂದರೆ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯ ಭಾಗಗಳಲ್ಲಿ ಸಂಬಾರ ಬೆಳೆಗಳನ್ನು ಬೆಳಿಬಹುದು ಅಂತ ಅನಿಸುತ್ತೆ ನಿಮಗೆ? ತೆಂಗಿನ ಬೆಳೆನಲ್ಲಿ ಅಂತರ ಬೆಳೆಯಾಗಿ ಖಂಡಿತ ಬೆಳಿಬೋದು ಸರ್. ಬಟ್ ನೀವೇನು ಅಂದರೆ ತೆಂಗೆಲ್ಲ ಎಷ್ಟು ಅಡಿಗೆ ಹಾಕೋತೀರಾ ಅದು ಇಂಪಾರ್ಟೆಂಟು. ಮೊದಲು ನೀವೇ ಪ್ಲ್ಯಾನ್ ಮಾಡಿದ್ರೆ ಇವಾಗ ಸುಮಾರು ಪ್ಲ್ಯಾನಿಂಗ್ ಪ್ಯಾಟ್ರನ್ಗಳಿದೆ, ಅದನ್ನು ಮಾಡ್ಬೋದು. ಎಕ್ಸಿಸ್ಟಿಂಗ್ ಫಾರ್ಮಲ್ ಆದರೆ ಅಲ್ಲಿ ನೋಡಿ ಸ್ವಲ್ಪ ಹೊಸದಾಗಿ ಹಾಕೋದಾದ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಎಷ್ಟು ಅಡಿ ಅಂತರಕ್ಕೆ ಹಾಕಬೇಕು ತೆಂಗಿನ? ತೆಂಗು 30 feet ಆಲ್ವೇಸ್ ರೆಕಮೆಂಡೆಡ್. ನಾವೆಲ್ಲ 27 ಹಾಕ್ತೀವಿ. ಅವಾಗ 2 ಲೈನ್ ಅಥವಾ 3 ಲೈನ್ಗೆ ಹೋಗ್ಬೋದು. ಈ ಗರಿ ಬೀಳೋ ಸಮಸ್ಯೆಗಳು ಇರಲ್ಲ. ಆಮೇಲೆ ಇದಕ್ಕೆಲ್ಲ ಸ್ವಲ್ಪ ಪೆಪ್ಪರ್ಗೆ ಎಸ್ಪೆಷಲಿ ಬಿಸಿಲು ಸ್ವಲ್ಪ ಬೀಳುತ್ತೆ ಅವಾಗ. ಇಲ್ಲ ನನಗೆ ತುಂಬ ಜಾಸ್ತಿ ಆಗೋಗುತ್ತೆ ಅಂದರೆ ಒಂದು ಸೈಡ್ 20 ಹಾಕೊಂಡು ಇನ್ನೊಂದು ಸೈಡ್ 40, ಅದು ಒಳ್ಳೆ ಪ್ಯಾಟರ್ನೇ. ಒಂದು ಲೈನಿಂದ ಇನ್ನೊಂದು ಲೈನ್ಗೆ 20 feet ಇಟ್ಕೊಂಡು ನೆಕ್ಸ್ಟ್ ಲೈನ್ಗೆ ಆಲ್ಟರ್ನೇಟಿವ್ 20-40 ತಗೊಂಡು ಹೋದರೆ ಆ 40 feetಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು. ಆಲ್ಮೋಸ್ಟ್ ಅಷ್ಟೇ ಗಿಡಗಳು ಬರ್ಬೋದು. ಬೇರೆ ಬೇರೆ ಪ್ಲ್ಯಾನ್ ಮಾಡ್ಬೇಕು ಸರ್. ಇದೇನು ಅಂದರೆ ಟ್ರೆಡಿಷನಲ್ ಆಗಿ ನಮ್ಮ ಎಸ್ಪೆಷಲಿ ನಮ್ಮ ಕಡೆ ನೋಡಿದ್ರೆ ಇಲ್ಲ 27 feet 30, 33 ಇವು 3 ಪ್ಯಾಟರ್ನ್. ಬಟ್ ಬೇರೆ ಬೇರೆ ಮಾಡಿಕೊಂಡು ನೀವು ಗಾರ್ಮೆಂಟ್ಸ್ ಬೆಳೆದ್ರಿ, ಕಾಫಿ ಎಲ್ಲ ಬೆಳೆದಾದ್ಮೇಲೆ ತೆಂಗಲ್ಲಿ ಏನಾದರೂ ಇಳುವರಿ ಚೆನ್ನಾಗಾಗಿದೆ ಅಂತ ಅನ್ಸುತ್ತಾ ಅಥವಾ ಏನಿಲ್ಲ ಸರ್? ಅದೇನು ಇಂಪ್ಯಾಕ್ಟ್ ಆದಂಗೆ ಕಾಣ್ತಾ ಇಲ್ಲ. ಅಷ್ಟೇ ಇದೆಯಾ? ಅಷ್ಟೇ ಇದೆ. ನೀವು ಇದಕ್ಕೂ ಗೊಬ್ಬರ ಕೊಡ್ತೀರಿ ಚೆನ್ನಾಗಿ? ಬಟ್ ನಾವು ಗೊಬ್ಬರ ಕೊಡೋದು ಜಾಸ್ತಿ ಆಗಿದೆ ಅಲ್ಲ ಇವಾಗ. ಯಾಕೆಂದರೆ ಕಾಫಿಗೆ ಇಳುವರಿ ಸ್ವಲ್ಪ ಜಾಸ್ತಿ ಆಗಿರ್ಬೇಕಲ್ಲ ತೆಂಗಲ್ಲಿ, ಇಲ್ವಾ? ಆ ಥರ ಏನಾಗಿಲ್ಲ? ಆ ರೀತಿ ಏನು ನೋಟಿಸ್ ಮಾಡಿಲ್ಲ. ಹೌದಾ? ಮಾಮೂಲಿ ಅಷ್ಟೇ ಬರ್ತಾ ಇದೆ. ನೀವೇನು ಎಳ್ನೀರ್ನೋರ, ಕಾಯಿನೋರ, ಕೊಬ್ಬರಿನೋರ? ಎಳ್ನೀರು ಯಾವಾಗಲಾರು ಒಂದೊಂದು ಸರಿ ಕೊಡ್ತೀವಿ. ಅದು 1-2 ಸರಿ ಕೊಟ್ಟಿದ್ದೀವಿ. ಇವಾಗೆಲ್ಲ ತೆಂಗಿನಕಾಯಿನೇ ಸರ್, ಕೊಬ್ಬರಿ ಎಲ್ಲ ಮಾಡಲ್ಲ ನಾವು. ಹೌದಾ? ಓಕೆ. ಅದೆಲ್ಲ ಟ್ರೈ ಮಾಡಿಲ್ಲ. ಪೂರ್ವಜರೆಲ್ಲ ಹೇಳೋದು ಏನಂದರೆ ಈ ಕಡೆ ಎಲ್ಲ ಚೆನ್ನಾಗಿ ಬರಲ್ಲ ಕೊಬ್ಬರಿ ಅಂತ ಹೇಳ್ತಾರೆ. ಬಟ್ ನನ್ನ ಫ್ರೆಂಡ್ ಒಬ್ಬ ಮಾಡ್ತಾ ಇದ್ದಾನೆ ಎಪ್ಸೂರಲ್ಲಿ. ಅದೆಲ್ಲ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಇವಾಗ. ಈಗ ನಿಮ್ಮ ಸಾಫ್ಟ್ವೇರ್ ಉದ್ಯಮದ ಜೊತೆಗೆ ವ್ಯವಸಾಯದ ಕೆಲಸನೂ ಮಾಡ್ತಾ ಇದ್ದೀರಿ, ಹೌದಾ? ಓಕೆ. ಇನ್ನೂ ಉತ್ಪನ್ನಗಳು ತುಂಬ ಜಾಸ್ತಿ ಬರದಲ್ಲೇ ಇರೋದ್ರಿಂದ ಮಾರಾಟದ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಮಾರಾಟಕ್ಕೆ ಏನಿಲ್ಲ ಸರ್. ಇವಾಗ ಕುಶಾಲನಗರ ಕಳಿಸಿದ್ವಿ, ತಗೊಂಡೋದ್ರು, ಏನು ತೊಂದರೆ ಇಲ್ಲ. ನಮ್ದು ಇನ್ನೊಬ್ರು ಹಿತೇಶ್ ಅಂತ ಅವ್ರೇನೋ ನಮ್ಮ ಫಾರ್ಮ್ಗೆ ವಿಸಿಟ್ ಮಾಡಿದ್ರು, ಅವ್ರ ಜೊತೆನೇ ಕಳಿಸ್ಕೊಟ್ಟಿದ್ವಿ. ಅವ್ರು ತಗೊಂಡು ಪೇ ಮಾಡಿದ್ರು, ಏನು ತೊಂದರೆ ಇಲ್ಲ. ಹೌದಾ? ಮಾರಾಟಕ್ಕೆ ಏನು ಸಮಸ್ಯೆ ಇಲ್ಲ ಅಂತೀರಿ? ಅಲ್ಲ, ಜಾಸ್ತಿ ಬಂದಾಗಲಿ ಏನೋ ಕುಶಾಲನಗರದಲ್ಲಿ ಇದೆಯಂತೆ, ನಾನು ವಿಸಿಟ್ ಮಾಡಿಲ್ಲ ಅಲ್ಲಿ. ಅಲ್ಲ, ನೀವು ನಿಮ್ಮ ಜ್ಞಾನವನ್ನು ಉಪಯೋಗಿಸಿ ನೇರವಾಗಿ ಗ್ರಾಹಕರಿಗೆ ಮಾರೋದು, ನಿಮ್ಮ ಕಾಫಿ ಬೀಜನ ಪುಡಿ ಮಾಡಿ ಮಾರೋದು, ಆ ಥರದ್ದು ಏನಾದ್ರು ಆಲೋಚನೆ ಇಟ್ಕೊಂಡಿದ್ದೀರಾ? ಇವಾಗ ಏನಿಲ್ಲ ಸರ್. ಮುಂದೆ ನೋಡೋಣ. ವಾಲ್ಯೂಮ್ ಇಲ್ಲದೆ ಇದ್ರೆ ಏನು ಬಿಸ್ನೆಸ್ ವರ್ಕೌಟ್ ಆಗಲ್ಲ. ಸೊ ಅಲ್ಲ, ಅದು ಕರೆಕ್ಟ್ ಪ್ಲಾನ್ ಮಾಡಬೇಕಲ್ಲ ನೀವು. ಮುಂದೆ ನಿಮ್ದು ವಾಲ್ಯೂಮ್ ಜಾಸ್ತಿ ಆದಾಗ ಆ ವಾಲ್ಯೂಮು ಸಫಿಷಿಯೆಂಟ್ ಅಲ್ಲ ಸರ್. ನಾವೇನೋ ಒಂದು ಸ್ವಲ್ಪ ಮಾಡೋದ್ರಲ್ಲಿ ಅದರಲ್ಲಿ ಸಫಿಷಿಯೆಂಟ್. ಹೌದಾ? ಹಾಗಾಗಿ ಏನಿದೆ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಥರನೇ ಇನ್ನು ನೋಡಬೇಕದು. ಆಯ್ತರಪ್ಪ. ಈಗ ಮುಂದಿನ ಕನಸುಗಳು, ಆಲೋಚನೆಗಳು ಏನು ನಿಮ್ಮವು? ಮುಂದೆ ಇನ್ನೂ ಏನಾದರೂ ವೈವಿಧ್ಯತೆಯನ್ನು ಸಾಂಬಾರು ಬೆಳೆ ದೃಷ್ಟಿಯಲ್ಲಿ ಏನಾದರೂ ನಿರೀಕ್ಷೆ ಮಾಡ್ಬೋದಾ ನಿಮ್ಮ ಜಮೀನಿಂದ? ಇವಾಗ ಅಂಥ ಪ್ಲ್ಯಾನ್ ಇಲ್ಲ ಸರ್. ಪ್ರಾಪರಾಗಿ ಏನು 1 at a ಟೈಮ್ ಅಂತ ನಮ್ಮದೆಲ್ಲ. ಸೊ ಇವಾಗ ಬೇರೆ ಬೇರೆ ವೆರೈಟಿ ಇದೆ, ಅದನ್ನು ಟ್ರೈ ಮಾಡಿ ಸ್ವಲ್ಪ ಡಿಸೀಸ್ ರೆಸಿಸ್ಟೆಂಟ್ ಆ ವೆರೈಟಿ ಹಾಕಿ. ಇದೇನು ಅಂದರೆ ಫಸ್ಟ್ 2 years 3 years ಏನು ಚಾಲೆಂಜ್ ಇಲ್ಲ. ಅದು ಲಾಂಗ್ ಟರ್ಮಲ್ಲಿ ಹೇಗೆ ಇಟ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಚಾಲೆಂಜ್ ಇದ್ದೇ ಇರುತ್ತೆ. ಅದನ್ನ ಆದಷ್ಟು ಒಂದು 20 years ಆದ್ರೂ ಬರೋಂಗೆ ನೋಡ್ಕೋಬೇಕು. ಅದು ಇವಾಗ ಇಮಿಡಿಯೇಟ್ ಗೋಲ್ ನಮಗೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನೋದೇ ಆದರೆ ಸಂತೋಷ್ ನಾಗ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೇ? ಶೋರ್ ಸರ್. 988678546. ಇನ್ನೊಮ್ಮೆ ಹೇಳ್ತೀರಾ? 988678546. ಇನ್ನೂ ಒಂದು ಸರಿ ಹೇಳ್ಬಿಡಿ. ಓಕೆ ಸರ್. 988678546. ಒಳ್ಳೆಯದು ಸಂತೋಷ್ ನಾಗ್ ಅವರೇ. ಇದುವರೆಗೂ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಾಂಬಾರು ಬೆಳೆಗಳು ಮತ್ತು ಕಾಫಿ ಈ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಾಂಬಾರ ಪದಾರ್ಥಗಳ ಬೇಸಾಯ ಕುರಿತು ಚಾಮರಾಜನಗರ ತಾಲೂಕು ನಂಜೇದೇವನಪುರದ ಎನ್.ಜಿ. ಸಂತೋಷ್ ನಾಗ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮುಂದಿನ ಗುರುವಾರ 9ನೇ ತಾರೀಕು ಇದೇ ಸರಣಿಯಲ್ಲಿ
ತೋಟಗಾರಿಕಾ ಬೆಳೆಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆ ಕುರಿತು ಸಂವಾದವಿದೆ. ಭಾಗವಹಿಸ್ತಾ ಇದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ HP ರಶ್ಮಿ ಹಾಗೂ ಡಾಕ್ಟರ್ K ಚಂದನ್ ಅವರು. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು GN ಮಂಜುನಾಥ್. ನಿರ್ಮಾಣ N ಕೇಶವಮೂರ್ತಿ. ಹಣ್ಣು ಹೊನ್ನು